ಒಂದು ವೆಂಚರ್ ಅನ್ನು ಎಲ್ಲಿವರೆಗೆ ತಕೊಂಡು ಹೋಗ್ಬೇಕು ಅಂತ ನಿಮ್ಮ ಪ್ಲಾನ್ ಇತ್ತು ಸರ್? ದ ಡೇ ಯು ಸ್ಟಾಪ್ ಟೇಕಿಂಗ್ ರಿಸ್ಕ್, ಯು ಸ್ಟಾಪ್ ಲಿವಿಂಗ್ ಯುವರ್ ಲೈಫ್. ಅದು ನನ್ನನ್ನ ಮೋಟಿವೇಟ್ ಮಾಡಿ ಫಸ್ಟ್ ಗೆ ಹೋಗಿ ರಿಸೈನ್ ಮಾಡಿದೆ. ಗೋಲ್ ಇರ್ಲಿಲ್ಲ, ಪ್ಲಾನ್ ಇರ್ಲಿಲ್ಲ, ಜಸ್ಟ್ ಹಾಬಿ. ಐ ಆಲ್ವೇಸ್ ಹ್ಯಾಡ್ ಒನ್ ಕ್ವಶನ್, ಲೈಕ್ ವಾಟ್ ಇಸ್ ದ ಮೀನಿಂಗ್ ಆಫ್ ದೈಜಿ ವರ್ಲ್ಡ್? ವಸುದೈವಕ ಕುಟುಂಬ. ಗಲ್ಫ್ ಇಂದ ಲೇಡಿ ಕಾಲ್ ಮಾಡಿದ್ರು, ಅವರಿಗೆ ನ್ಯೂಸ್ ಬಂದಿದೆ, ಯಾರೋ ಅವ್ರದ್ದು ರಿಲೇಟಿವ್ ದೂರದ. ಸಡನ್ಲಿ ಅವರು ಹೇಳಿದೆ ಏನ್ ಗೊತ್ತಾ, ದೈಜಿ ವರ್ಲ್ಡ್ ಅಲ್ಲಿ ಬರ್ಲಿಲ್ಲಲ್ಲ, ಆಕ್ಸಿಡೆಂಟ್ ಆಗಿರ್ಲಿಕ್ಕಿಲ್ಲ ಅಂತ. ರಾತ್ರಿ 11 ಗಂಟೆಗೆ ಪೇರೆಂಟ್ಸ್ ಇದು ಫೋನ್ ಬರುವುದು, ಇದು ನಾಳೆ ರಜೆ ಅಂತೆ, ದೈಜಿ ವರ್ಲ್ಡ್ ಅಲ್ಲಿ ಬರ್ಲಿಲ್ಲ. ಇವನ್ ನನ್ನ ಮಗ ಕೂಡ ಹಾಗೆ, ಅವ ಜೋರು ಸ್ವಲ್ಪ ಮಳೆ ಬಂದ್ರೆ 8 ಗಂಟೆಗೆ ಕೇಳೋದು ಬಂತ. ಯಾಕೆ ಇವತ್ತು ಮೀಡಿಯಾವನ್ನ ಜಾಸ್ತಿ ಜನರು ಟ್ರಸ್ಟ್ ಮಾಡುದಿಲ್ಲ ಯಾವುದೇ ಅಂತ ನಾನು ಯಾಕೆ ಹೇಳ್ತೇನೆ, ಎಕ್ಸಾಜರೇಟ್ ಮಾಡುದು ಮತ್ತೆ ತನ್ನದೇ TRP ಅನ್ನ ನೋಡುದು, ಹೆದರಿಸುದು. ಫ್ಯಾಷನ್ ಫಾಲೋ ಮಾಡಿದವರು ಎಲ್ಲಿ ಫೇಲ್ ಆಗಿದ್ದಾರೆ ಅಂತ ನಾನು, ಎಲ್ಲಿ ನನಗೆ ಒಂದು ಇನ್ಸಿಡೆಂಟ್ ತೋರಿಸಿ. ಇವತ್ತು ವರ್ಲ್ಡ್ ಅಲ್ಲಿ ಯಾರು ಸಕ್ಸಸ್ ಆಗಿದ್ದಾರೆ, ಶ್ರೀಮಂತರಾಗಿದ್ದಾರೆ, ದೇ ಆರ್ ಸಕ್ಸಸ್ಫುಲ್, ದೇ ಆರ್ ರಿಚ್ ಬಿಕಾಸ್ ಆಫ್ ದೇರ್ ಸಾಫ್ಟ್ ಸ್ಕಿಲ್ಸ್, ನಾಟ್ ಬಿಕಾಸ್ ಆಫ್ ಪುಸ್ತಕದ ಬದನೆಕಾಯಿ. What is your favorite Mangalorean dish? ಸಜ್ಜಿಗೆ ಬಜ್ಜಿ. One coastal slang word you love to use? ಮುದಿಗಾಸ್ದೆ. Okay, if not Daiji World, which business would you try? Well, oh my God, man, this One mantra you live by? ಸರ್ವೇ ಜನಃ ಸುಖಿನೋ ಭವಂತು. Welcome to the Vikasit Way podcast, a one-of-a-kind podcast series powered by Vikasit Vidya, co-presented by Ease My Compliance, where we celebrate skills, soul, and stories. Every month on the Vikasit Way podcast, we identify and bring to you those achievers from coastal Karnataka who are true inspiration to us and hear from them about their unique success stories. This episode is specially brought to you by our compliance partner, Ease My Compliance, our one-stop solution for your compliance, governance, and business setup. I, Sujitra Rao Sharma, along with our moderator for today, CS Chetan Nayak, welcome you all to this month's special episode of The Vikasit Way, where we celebrate the festival of twinkling lights, Christmas. Today's guest is someone who started from a very small HTML page in 2001 and turned it into one of the strongest and the most trusted media brands from coastal Karnataka. He is a journalist, a media founder, a speaker, a TV anchor, and an actor that connected NRIs, locals, and communities across the world. He is the founder and editor-in-chief of DaijiWorld.com, the man who changed how Mangaloreans consume news. A very warm welcome to Mr. Walter Nandalike. Thank you. So just wanted to ask first question is, ನೀವು ನಿಮ್ಮ ಜರ್ನಿಯನ್ನು 2001 ನಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಸೊ ಆಗ ಈ ಒಂದು ವೆಂಚರ್ ಅನ್ನು ಎಲ್ಲಿವರೆಗೆ ತಕೊಂಡು ಹೋಗ್ಬೇಕು ಅಂತ ನಿಮ್ಮ ಪ್ಲಾನ್ ಇತ್ತು ಸರ್? ಆಕ್ಚುಲಿ ವೆಂಚರ್ ಸ್ಟಾರ್ಟ್ ಮಾಡುವಾಗ ಗೋಲ್ ಇರ್ಲಿಲ್ಲ, ಪ್ಲಾನ್ ಇರ್ಲಿಲ್ಲ. ಅದು ಜಸ್ಟ್ ಏನೊಂದು ಹಾಬಿ ಪ್ಯಾಷನ್ ಏನಾಗಿ ಸ್ಟಾರ್ಟ್ ಮಾಡಿದ್ದು ವಿನಃ ಅದು ಬಿಸ್ನೆಸ್ ಆಗಿ ಅಥವಾ ನಾಳೆ ಇನ್ನೇನು ದೊಡ್ಡ ವೆಬ್ಸೈಟ್ ಆಗಿ ಮೀಡಿಯಾ ಕಂಪನಿ ಆಗಿ ಆಗ್ತದಂತ ನಾನು ಯೋಚನೆ ಮಾಡ್ಲು ಕೂಡ ಇಲ್ಲ. ಮತ್ತು ಅದು ಅದರ ಬಗ್ಗೆ ಏನು ನನ್ಗೆ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಾನು ಕೆಲಸ ಮಾಡ್ತಿದ್ದೆ, ನಾನೊಂದು ಕಂಪನಿಯಲ್ಲಿ ದುಬೈಯಲ್ಲಿ ಕೆಲಸ ಮಾಡ್ತಿದ್ದೆ. ಐ ವಾಸ್ ಹ್ಯಾಪಿ ದೇರ್. ಅಂದ್ರೆ ಫ್ಯಾಮಿಲಿ ಇತ್ತು ಮತ್ತು ಎಲ್ಲಾನು ಇತ್ತು. ಆದ್ರೆ ಪ್ಯಾಷನ್ ಎಂಬುದುಂಟಲ್ಲ, ಅದನ್ನ ಫಾಲೋ ಮಾಡಿ ಹೋಗಿ ಇವತ್ತು 25 ಇಯರ್ಸ್ ಆದಾಗ ನಾನು ಹಿಂತಿರುಗಿ ನೋಡಿದಾಗ ನನ್ಗೆ ಗೊತ್ತಿಲ್ಲ ನನ್ಗೆ ಹೇಗೆ ಇದು ಮೀಡಿಯಾ ಬ್ರಾಂಡ್ ಆಗಿ ಬಿಲ್ಡ್ ಆಯ್ತಂತ ನಮ್ಗೆ ಗೊತ್ತೇ ಆಗುದಿಲ್ಲ. ಸೊ ದಟ್ ಈಸ್ ವೈ ನಾವು ಯಾವಾಗ್ಲೂ ನಮ್ಮ ಪ್ಯಾಷನ್ ಅನ್ನು ಫಾಲೋ ಮಾಡಿದ್ರೆ ನಮ್ಮ ಕಾನ್ಸಂಟ್ರೇಷನ್ ನಾವು ಎಂಜಾಯ್ ಮಾಡ್ತಾ ಹೋಗ್ತೇವೆ. ಅಂದ್ರೆ ಗೋಲ್ ಇರುವುದಿಲ್ಲ, ಎಲ್ಲಿವರೆಗೆ ಮುಟ್ಬೇಕು, ಏನಾಗ್ಬೇಕಂತ. ಆ ಪ್ಯಾಷನ್ ನಮ್ಮನ್ನ ಅಲ್ಲಿ ತನಕ ಕೊಂಡೋಗ್ತದೆ, ಸಮ್ ಟೈಮ್ ಬಿಯಾಂಡ್ ಅವರ್ ಎಕ್ಸ್ಪೆಕ್ಟೇಷನ್. ನೀವು ಇದನ್ನು ಸ್ಟಾರ್ಟ್ ಮಾಡುವಾಗ ದುಬೈಲಿ ಇದ್ದೀರಿ? ಹೌದು ಸರ್. ಮೋಸ್ಟ್ಲಿ ಈಗ 1995 ಆ ಟೈಮಲ್ಲೆಲ್ಲ ಇಲ್ಲಿಯವರೆಲ್ಲ ದುಬೈಗೆ ಹೋಗುದು. ದುಬೈಯಿಂದ ಇಲ್ಲಿ ಬರೋದು ಮತ್ತೆ ಸ್ವಲ್ಪ ಕಮ್ಮಿ, ನಮ್ಮ ಮಂಗಳೂರಿಗೆ ಮತ್ತೆ ದುಬೈ ಕನೆಕ್ಟ್ ಇದ್ದ ಕಾರಣ. ನೀವು ಆನ್ಲೈನ್ ನಲ್ಲಿ ಸಹ ಮಾಡ್ಬೋದಿತ್ತು ಇದನ್ನು ಡೆವಲಪ್, ಅಂದ್ರೆ ಆನ್ಲೈನ್ ಪ್ರಾಜೆಕ್ಟ್ ಇತ್ತು ಆವಾಗ. ನೀವು ದುಬೈಯಿಂದ ಮಂಗಳೂರಿಗೆ ಬಂದು ಅದನ್ನು ಮಾಡುವಂತ ಹೇಗೆ ಅದು ನಿಮ್ಮ ಡಿಸಿಷನ್ ತಗೊಂಡ್ರಿ ಅಂತ? ನಾನು ಸ್ಟಾರ್ಟ್ ಮಾಡುವಾಗ ನಾನೊಬ್ಬ ಕೇವಲ BCom ಗ್ರಾಜ್ಯುಯೇಟ್ ಮಾತ್ರ, ನನಗೆ ಕಂಪ್ಯೂಟರ್ ಅಲ್ಲಿ ಏನು ನಾಲೆಜ್ ಇರಲಿಲ್ಲ. ಮತ್ತು ಇಲ್ಲಿ ಬಂದು ವಾಪಸ್ ಏನಾದ್ರು ಮಾಡ್ಬೇಕಂತ ಆಸೆ ಕೂಡ ಇರಲಿಲ್ಲ. ಸೊ ಜಸ್ಟ್ ಒಂದು ಸೈಡ್ ಅಲ್ಲಿ ಕೆಲಸ ಇತ್ತು, ಇನ್ನೊಂದು ಸೈಡ್ ಅಲ್ಲಿ ವೆಬ್ಸೈಟ್ ಅನ್ನ ಡೆವಲಪ್ ಮಾಡಿ HTML ಇಂದ ಮತ್ತೆ ಕೋಡಿಂಗ್, ಅದಕ್ಕೆ ನಾನು ಮಾಡಿದಲ್ಲ ಅದೆಲ್ಲ ಕೋಡಿಂಗ್ ಎಲ್ಲ, ಅದಕ್ಕೆ ಮತ್ತೆ ಹೈರ್ ಮಾಡಿದ್ದು. ಸ್ಟಾರ್ಟ್ ಮಾಡುವಾಗ ನಾನು ಮಾಡಿದ್ದು, ಸ್ಟಾರ್ಟ್ ಮಾಡುವಾಗ ಹೊಡಿದ್ದು ಬಡಿದು ಎಲ್ಲ ಏನು ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಟ್ರಯಲ್ ಅಂಡ್ ಎರರ್ ಎಲ್ಲ ಮಾಡಿ ನಾನು ಮಾಡಿದ್ದು ಹೌದು. ಆದ್ರೆ ಆವಾಗ ಇಂಟರ್ನೆಟ್ ತುಂಬಾ ಸ್ಲೋ ಇತ್ತು. ಅಂದ್ರೆ ಇದು ನಮ್ಮ ಡಯಲ್-ಅಪ್ ಇದರಲ್ಲಿ ಇತ್ತು, ಯೂಸರ್ಸ್ ಕೂಡ ಜಾಸ್ತಿ ಇರ್ಲಿಲ್ಲ. ಬಹುಶಃ ಊರಲ್ಲಿ ವೆರಿ ಫ್ಯೂ
ನಮ್ಮ ಮಂಗಳೂರಲ್ಲಿ ತುಂಬಾ ಕಡಿಮೆ ಇದ್ರು, ಆದ್ರೆ ಅಲ್ಲಿ ಇದ್ದವರ ಹತ್ರ ಹೆಚ್ಚಾಗಿ ಇಂಟರ್ನೆಟ್ ಇತ್ತು, ಡಯಲಪ್ ಇತ್ತು. ಸೊ ಯಾವಾಗ್ಲೂ ಕೂಡ ನಾನು ಅಲ್ಲಿ ಕೆಲಸ ಮಾಡಿ ಇಲ್ಲಿ ಬಂದು ಏನಾದ್ರೂ ಮಾಡ್ಬೇಕೆಂಬ ಯೋಚನೆನೇ ಇರ್ಲಿಲ್ಲ ನನಗೆ. ಸೊ ನಾನು ಏನು ಮಾಡಿದಾದ್ರೂ ಕೂಡ ಪ್ಲಾನ್ ಮಾಡಿ ಏನು ಮಾಡಿದಲ್ಲ ನನ್ನ ಲೈಫ್ ಅಲ್ಲಿ ಈ ತನಕ. ಅಲ್ಲ, ನೀವು ಹೇಗೆ ಮೂವ್ ಆದ್ರಿ ಅಂತ ಅಲ್ಲಿಂದ ಇಲ್ಲಿ ಮಂಗಳೂರಿಗೆ move ಹೇಗೆ ಆದದ್ದು. ಡಿಸೈಡ್ ಮಾಡಿದ್ರಿ ಅಂತ? ಮೂವ್ ಆಗ್ಲಿಕ್ಕೆ ಡಿಸೈಡ್ ಮಾಡ್ಲಿಕ್ಕೆ ಅಂದ್ರೆ ಒಂದು ನಾನು ದೈಜಿ ವರ್ಲ್ಡ್ ಗ್ರೋ ಆಗುವ ಟೈಮಲ್ಲಿ ಕೆಲಸ ಕೂಡ ಇತ್ತು, ಇದರಲ್ಲಿ ಕೂಡ ಕೆಲಸ ಇತ್ತು. ನಾನು ಹೆಚ್ಚಾಗಿ ನಾನು ಒಬ್ನೇ ನೋಡ್ಕೊಳ್ತಿದ್ದೆ, ಮೇಜರ್ ರೆಸ್ಪಾನ್ಸಿಬಿಲಿಟಿ. ನೋ ಸಿಂಗಲ್ ಡೇ ಅಂದ್ರೆ ಒಂದೇ ಒಂದು ದಿನ ನನ್ನ ಇಂಟರ್ಫಿಯರೆನ್ಸ್ ಇಲ್ಲದೆ ದೈಜಿ ವರ್ಲ್ಡ್ ಅಪ್ಡೇಟ್ ಆಗ್ತಿರ್ಬೋದು. ಒಂದೇ ಒಂದು ದಿನ ಫ್ರಮ್ 2001 ಅಂಟಿಲ್ ನಾನು ಈವನ್ ಅಲ್ಲಿಂದ ರಜೆಯಲ್ಲಿ ಬಂದ್ರು ಕೂಡ, ಇಲ್ಲಿ ಇಂಟರ್ನೆಟ್ ನನ್ನ ಹತ್ರ ಮನೆಯಲ್ಲಿ ಇಲ್ಲದಿದ್ರು ಕೂಡ ಸೈಬರ್ ಕೆಫೆಗೆ ಹೋಗಿ ನಾನು ಮಾಡ್ತಿದ್ದೆ ಕೆಲವೊಂದು ಸ್ಟಾರ್ಟಿಂಗ್ ಇನಿಷಿಯಲಿ. ಮತ್ತೆ 2003 ಅಲ್ಲಿ ನಮ್ದು ಆಫೀಸ್ ಸ್ಟಾರ್ಟ್ ಆಯ್ತಲ್ಲ, ಒಂದು ಸ್ಮಾಲ್ 350 ಸ್ಕ್ವೇರ್ ಫುಟ್ ಅಲ್ಲಿ ಒಂದು ಆಫೀಸ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಒಬ್ರು ಇನ್ಚಾರ್ಜ್ ಆಗಿ, ನಂತರ ಅದು ಗ್ರೋ ಆದಾಗ ಏನಾಯ್ತು, ನಾನು ಟ್ರಾವೆಲ್ ಮಾಡುವಾಗ ಅವರು ಮ್ಯಾನೇಜ್ ಮಾಡ್ತಿದ್ರು. ಸೊ ಆಫೀಸ್ ಅಲ್ಲಿ ಅವರು ಮ್ಯಾನೇಜ್ ಮಾಡ್ತಿದ್ರು, ನನಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗ್ಲಿಕ್ಕೆ ಟೈಮ್ ಇತ್ತು. ಆದ್ರೆ ಯಾವತ್ತೂ ಕೂಡ ನಂದು ಸೂಪರ್ವಿಷನ್ ಇಲ್ಲದೆ ಬಹಳ ಕಷ್ಟ ಇತ್ತು. ಆದ್ರೆ ನಿಮ್ಮ ಕ್ವೆಶ್ಚನ್ ಹೇಗೆ ಅಂದ್ರೆ, ಈಗ ನಾನು ಯಾಕೆ ಮಂಗಳೂರಿಗೆ ಬಂದೆ ಅಂತ. ಸೊ ನಾವು ಕಾನ್ಸಂಟ್ರೇಟ್ ಮಾಡಿದ್ದು ಆಕ್ಚುಲಿ ಫಸ್ಟಿಗೆ NRIs. ನಮ್ಮ ಬೇಸಿಕ್ ಬಂಡವಾಳ ಏನಂದ್ರೆ ಮಂಗಳೂರಿನಲ್ಲಿ ಏನ್ ನಡೀತದೆ ಅಂತ ಅವರಿಗೆ, ಕರಾವಳಿಯಲ್ಲಿ ಏನ್ ನಡೀತದೆ. ಅದು ಅಲ್ಲಿ ಹೋಗ್ಬೇಕಾದ್ರೆ ಮೊದಲು ಕರ್ನಾಟಕದಿಂದ ನ್ಯೂಸ್ ಪೇಪರ್ ನೆಕ್ಸ್ಟ್ ಡೇ ತಲುಪ್ತಿತ್ತು. ಇಂಟರ್ನೆಟ್ ಅಲ್ಲಿ ಏನು ಮಾಹಿತಿ ಜಾಸ್ತಿ real time ನ್ಯೂಸ್ ಸಿಗ್ತಿರ್ಲಿಲ್ಲ. ಸಿಗ್ತಿರ್ಲಿಲ್ಲ. ಫಸ್ಟ್ ರಿಯಲ್ ಟೈಮ್ ಇರ್ಲಿಲ್ಲ. ಇವತ್ತಿನ ಪೇಪರ್ ಅಲ್ಲಿ ಬರುವುದು ಯಾಕೆ, ನಿನ್ನೆ ರಾತ್ರಿ 11ರ ತನಕ ನ್ಯೂಸ್ ಇವತ್ತು ಬರುದು ಅಲ್ವಾ, ಅಲ್ಲಿ ಇವತ್ತಿನ ನ್ಯೂಸ್ ನಾಳೆ ಬರುದು. ಸೊ ನಾನೇನ್ ಮಾಡಿದೆ, ಸ್ಲೋಗನ್ ಮಾಡಿದೆ, ಟುಮಾರೋಸ್ ನ್ಯೂಸ್ ಟುಡೇ, ಟುಡೇಸ್ ನ್ಯೂಸ್ ನೌ. Nice, very ಅಂದ್ರೆ nice. ರಿಯಲ್ ಟೈಮ್ ಅಲ್ಲಿ ನಾವು ಕೊಡುವ, ಅದರಲ್ಲಿ ಸ್ಕೋಪ್ ಇದೆ ಅಂತ. ಅದು ನಮ್ಮ NRIs ಗೆ ತುಂಬಾ ಖುಷಿ ಆಯ್ತು. ಸ್ಪೆಷಲಿ ಗಲ್ಫ್ ಅಲ್ಲಿ ಇರುವವರಿಗೆ, US, ಯುರೋಪ್ ಅಲ್ಲಿ ಇರುವವರಿಗೆ ಅದು ತುಂಬಾ ಖುಷಿ ಆಯ್ತು. ಈಗ ನಂದು ನೆಕ್ಸ್ಟ್ ಏನಂದ್ರೆ, ನಾನು ಅಲ್ಲಿ ನಿಂತು ಮಾಡುವುದಕ್ಕಿಂತ ಇಲ್ಲಿ ನಿಂತು ಮಾಡಿದ್ರೆ ನನಗೆ ಹೆಚ್ಚು ಪ್ರೊಡಕ್ಟಿವಿಟಿ ಕೊಡಬಹುದು, ಹೆಚ್ಚು ನನಗೆ ಇನ್ಫಾರ್ಮೇಶನ್ ಕೊಡಬಹುದು, ನಾನು ಹೆಚ್ಚು ಇನ್ವಾಲ್ವ್ ಆಗ್ಬಹುದು. ಸೊ ಆ ಒಂದು ಥಾಟ್ ಇಂದ ನಾನು ಡಿಸೈಡ್ ಮಾಡಿದೆ. ಅಂದ್ರೆ ಕಂಪ್ಲೀಟ್ಲಿ ಇಲ್ಲಿ ಸೆಟ್ಲ್ ಆಗ್ಲಿಕ್ಕೆ ನಾನು ಮಾಡ್ಲಿಲ್ಲ, ಯಾಕಂದ್ರೆ ಅಂಟಿಲ್ 2018 ತನಕ ನಾನು NRI ಆಗಿದೆ, ನಿಮ್ಗೆ ಗೊತ್ತು. ಸೊ ಅಲ್ಲಿ ತನಕ ನಾನು ಆಲ್ಮೋಸ್ಟ್ ಮೋರ್ ದನ್ 180 days I used to spend in Dubai and the rest of the time here in Mangalore. 2016-17 ಅಲ್ಲಿ ನನ್ನ ಫ್ಯಾಮಿಲಿಯನ್ನ ನಾನು ಇಂಡಿಯಾದಲ್ಲಿ ಫಸ್ಟ್ ಗೆ ಸೆಟಲ್ ಮಾಡಿದೆ. ಸೊ ಫಸ್ಟ್ ಬೇಸಿಗೆ ಅದು. ಸೊ ತದನಂತರ ಐ ಫಾಲೋಡ್ ದಿಸ್ 182 days ಉಂಟಲ್ಲ, ಅದನ್ನ ಫಾಲೋ ಮಾಡಿದೆ. ಬಟ್ ಆಫ್ಟರ್ ಕೋವಿಡ್ ದೆನ್ ಕಂಪ್ಲೀಟ್ಲಿ ಇನ್ವಾಲ್ವ್. I always had one question, like what is the meaning of Daijiverse? Like ಅದು word ಹೇಗೆ ಬಂತು ನಿಮಗೆ? ಸಿ ಇಟ್ ಈಸ್ ಫಾರ್ ಯು, ಐ ಕ್ಯಾನ್ ಈಸಿಲಿ ನನಗೆ ಎಕ್ಸ್ಪ್ಲೇನ್ ಮಾಡುದು ವಸುದೈವಕ ಕುಟುಂಬಂ. ದಟ್ ಯು ಅಂಡರ್ಸ್ಟ್ಯಾಂಡ್ ದಟ್ Yes. ವರ್ಡ್. ವಿ ಆಲ್ ಇಂಡಿಯನ್ಸ್ ವಿ ನೋ, Correct. ಅಂದ್ರೆ ನಾವೆಲ್ಲರೂ ಒಂದು. ಒಂದೇ ಕುಟುಂಬಕ್ಕೆ ಸೇರಿದವರು. ದೈಜಿ ಮೀನ್ಸ್ ಇಟ್ ಈಸ್ ವಿ ಆಲ್ ಆರ್ ಒನ್. One. ಇಸ್ ಫ್ಯಾಮಿಲಿ. ನಾರ್ಮಲಿ ಅದಕ್ಕೆ ಒಂದು ಒರಿಜಿನಲ್ ವರ್ಡ್ ಗೆ ಒಂದು ಬ್ಲಡ್ ಫ್ಯಾಮಿಲಿ ಮೆಂಬರ್ಸ್, ಬ್ಲಡ್ ರಿಲೇಷನ್ ಇದ್ದವರು ಅಂತ ಹೇಳುದು. ದೈಜಿ ಅಂದ್ರೆ ಕಸಿನ್ಸ್. ಹೌದು, ಕಸಿನ್ಸ್, ರಿಲೇಷನ್ಸ್ ಹಾಗೆ ಅಂತ ಹೇಳುದು. ಸೊ ಫಾರ್ ಮೀ ಇಟ್ ಈಸ್ ಎಂಟೈರ್ ವರ್ಲ್ಡ್ ಇಸ್ ಮೈ ರಿಲೇಟಿವ್. ಈಗ ಈ ಮೀಡಿಯಾದಲ್ಲಿ ಸ್ವಲ್ಪ ನಿಮ್ಗೆ ಬಯಾಸ್ಟ್ ಇದೆ, ಸ್ವಲ್ಪ ನ್ಯೂಟ್ರಲೈಸ್ ಮೇಂಟೈನ್ ಮಾಡಬೇಕು, ಸ್ವಲ್ಪ ನಾಯ್ಸಿ ಇದೆ. ಕರೆಕ್ಟ್. ಆದರೆ ನೀವು ಅದನ್ನು ನಿಮ್ಮ ದೈಜಿ ವರ್ಲ್ಡ್ ಅಲ್ಲಿ ನ್ಯೂಸ್ ಬರುವಾಗ ಒಂದು ರಿಯಲ್ ಟೈಮ್, ಈಗ ನಾವೇ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ, ಒಂದು ಸೈಡ್ ನಲ್ಲಿ ನಮ್ದು ಡೈಜಿ ವರ್ಲ್ಡ್ ಇದು ಓಪನ್ ಇರ್ತಿತ್ತು ನಾವು ಕೆಲಸ ಮಾಡುವಾಗ, ಗೊತ್ತಾಯ್ತು. ಯಾಕಂದ್ರೆ ಇಮಿಡಿಯೇಟ್ ಆಗಿಬಿಟ್ಟು ನ್ಯೂಸ್ ಬರ್ತಾ ಇದೆ ರಿಯಲ್ ಆಗಿ. ಎರಡನೇದು ಅಂತ ಹೇಳಿದ್ರೆ, ಒಂದು ಯಾವ್ದೋ ನಾವು ನ್ಯೂಸ್ ಕೇಳಿದ್ರೆ ಅದು ಡೈಜಿಯಲ್ಲಿ ಬರದೆ ನಾವು ಅದನ್ನು ಕನ್ಫರ್ಮ್ ಮಾಡ್ತಿರ್ಲಿಲ್ಲ. ಈಗ ತುಂಬಾ ನ್ಯೂಸ್ ಬರ್ತಾ ಇತ್ತು, ಒಂದು ಅದರಲ್ಲಿ ಹೋಗಿ ನೋಡ್ದ ಡೈಜಿಯಲ್ಲಿ ಬರಲಿಲ್ಲ, ಡೈಜಿಯಲ್ಲಿ ಬಂತ ಮತ್ತೆ ನಾವು ಅದರ ವಿಷಯ ಮಾತಾಡ್ಬೋದಿತ್ತು. ಇದು ನಿಮ್ಗೆ, ನೀವು ಅದನ್ನು ಹೇಗೆ ಮೇಂಟೈನ್ ಮಾಡ್ತೀರಿ? ಸಿ, ನಾವು ಒಂದು ಮೀಡಿಯಾದಲ್ಲಿ ಯಾರಿಗೆ ಕೂಡ ಇವತ್ತು ನಾನು 99% ಅಂತ ಹೇಳಲ್ಲ, 100% ಯಾರಿಗೂ ಅನ್ಬಯಸ್ಡ್ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ 1% ಇರ್ಲಿ, 5% ಇರ್ಲಿ, 10% ಇರ್ಲಿ, ನಾನು ಏನ್ ಹೇಳ್ತೇನೆ, ಆಸ್ ಪರ್ ಆಸ್ ಮೆಜಾರಿಟಿ 60-70% ಯಾರು ಮೇಂಟೈನ್ ಮಾಡ್ತಾರೆ ಅವರಿಗೆ ನಮ್ದು ಸೆಲ್ಯೂಟ್. ಅಂದ್ರೆ ಆಗುವುದಿಲ್ಲ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ದಿಸ್ ಇಸ್ ಕಾರ್ಪೊರೇಟ್ ವರ್ಲ್ಡ್. ವಿ ಹ್ಯಾವ್, ನಾನಲ್ಲ, ಇನ್ ಜನರಲ್ ಸ್ಟಾಫ್ ಇದೆ, ಸ್ಯಾಲರಿ ಬೇಕು, ಯಾರಿಗೂ ಇಲ್ಲಿ ಸಂತರಾಗ್ಲಿಕ್ಕೆ ಆಗುದಿಲ್ಲ. ಬಟ್ ವಿ ಅಂಡರ್ಸ್ಟ್ಯಾಂಡ್ ದಟ್, ನಮ್ಗೆ ಪ್ರಾಬ್ಲಮ್ ಗೊತ್ತಾಗ್ತದೆ. ಈಗ ಈ ರಿಯಲ್ ಟೈಮ್ ನ್ಯೂಸ್ ಅಲ್ಲಿ ಏನಾಗ್ತದೆ ಅಂದ್ರೆ, ನಮ್ಗೆ ಜಾಸ್ತಿ
ಆಡಿಯನ್ಸ್ ಬರ್ತಾರೆ ಅಂದ್ರೆ ಕ್ಯೂರಿಯಾಸಿಟಿಯಲ್ಲಿ ಮೊದಲು ದೈಜಿ ವರ್ಲ್ಡ್ ವೆಬ್ ಪೇಜಿಗೆ ಬಂದು ಮಾಡ್ತಿದ್ರು. ಈಗ ಇದರಲ್ಲಿ ನೀವು ಹೇಳುವುದೇನೆಂದ್ರೆ ಒಂದು ವೇಳೆ ದೈಜಿ ವರ್ಲ್ಡ್ ಅಲ್ಲಿ ಬರೆದಿದ್ರೆ ಅದು ನ್ಯೂಸ್ ಕನ್ಫರ್ಮ್ ಅಲ್ಲ ಅಂತ ಅದು ತುಂಬಾ ಜನರು ಹೇಳ್ತಾರೆ. ಅದಕ್ಕೆ ಒಂದು ಸಿಂಪಲ್ ನಾನು ಎಕ್ಸಾಂಪಲ್ ಹೇಳ್ತೇನೆ. ಫ್ಯೂ ಇಯರ್ಸ್ ಬ್ಯಾಕ್ ನಮ್ಮ ಬೆಂಗಳೂರಿನಿಂದ ಒಬ್ಬ ಹುಡುಗ ಬೈಕ್ ಅಲ್ಲಿ ಯಂಗ್ಸ್ಟರ್ ಕ್ರಿಸ್ಮಸ್ ಪ್ರೀವಿಯಸ್ ಲೇಟ್ ನೈಟ್ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿ ಬಂದ. ಸಾಧಾರಣ ಶಿರಾಡಿ ಘಾಟ್ ಕ್ರಾಸ್ ಆದ ನಂತರ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿ ಅಲ್ಲಿ ಸ್ಪಾಟ್ ಅಲ್ಲಿ ಡೆತ್ ಆಗಿದೆ. ಓಕೆ, ಅಲ್ಲಿ ಕೆಲವರಿಗೆ ಗೊತ್ತಿದೆ. ಆದ್ರೆ ದೈಜಿ ವರ್ಲ್ಡ್ ಅಲ್ಲಿ ಆ ನ್ಯೂಸ್ ಬರಲಿಲ್ಲ. ನನಗೆ ಗಲ್ಫ್ ಇಂದ ಒಬ್ರು ಲೇಡಿ ಕಾಲ್ ಮಾಡಿದ್ರು. ಅವರಿಗೆ ನ್ಯೂಸ್ ಬಂದಿದೆ, ಯಾರು ಅವ್ರದ್ದು ರಿಲೇಟಿವ್ ದೂರದ ಅಂತ. ನಾನು ಕೇಳಿದ್ರು, ಹೀಗೆ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ನೀವು ಡೆತ್ ಆಗಿದೆ ಯಂಗ್ಸ್ಟರ್ ಕ್ರಿಸ್ಮಸ್ ಡೇ, ನಿಮ್ಮದ್ರಲ್ಲಿ ಬರಲಿಲ್ಲ. ನಾನು ಹೇಳಿದೆ, ಇಲ್ಲ ಮೇಡಮ್, ನನಗೆ ಮಾಹಿತಿ ಇಲ್ಲ. ನಾನು ಕೇಳಿದೆ ನಮ್ಮ ಹತ್ರ, ನಮ್ಗೆ ಆ ಬಗ್ಗೆ ಮಾಹಿತಿ ಇಲ್ಲ, ಇದ್ರೆ ನಾನು ಆಗ್ತೇನೆ. ಸಡನ್ಲಿ ಅವರು ಹೇಳಿದೆ ಏನ್ ಗೊತ್ತಾ, ದೈಜಿ ವರ್ಲ್ಡ್ ಅಲ್ಲಿ ಬರ್ಲಿಲ್ಲಲ್ಲ, ಅದೇ ಆಕ್ಸಿಡೆಂಟ್ ಆಗಿರ್ಲಿಕ್ಕಿಲ್ಲ ಅಂತ. ಸೊ ಐ ಫೆಲ್ಟ್ ವೆರಿ ಅಂದ್ರೆ ಅಷ್ಟೊಂದು ಬ್ಲೈಂಡ್ಲಿ ಅವರು ಟ್ರಸ್ಟ್ ಮಾಡಿ, ಅಂದ್ರೆ ಇಲ್ಲಿ ಬರದಿದ್ರೆ ಅದು ನ್ಯೂಸ್ ಅಲ್ಲ ಎಂಬುದಕ್ಕೆ ಆಯ್ತಲ್ಲ ಅಂತ. ಸೊ ನಾವು ಒಂದು ಫಾಲೋ ಮಾಡ್ತೇವೆ, 99% ಸಕ್ಸಸ್ ಆಗಿದ್ದೇವೆ, 1% ನಾವು ಕೂಡ ಫೇಲ್ ಆಗ್ತೇವೆ. ನಮ್ಮಿಂದ ಕೂಡ ತಪ್ಪಾಗ್ತದೆ. ಕೆಲವೊಮ್ಮೆ ನಮ್ಗೆ ಯಾರು ನ್ಯೂಸ್ ಕೊಡುವವರು ಇದ್ದಾರಲ್ಲ ಅವರನ್ನ ನಾವು ಟ್ರಸ್ಟ್ ಮಾಡ್ತೇವೆ, ನಾವು ಪಬ್ಲಿಷ್ ಮಾಡ್ತೇವೆ, ನಮ್ಮನ್ನ ನೀವು ಟ್ರಸ್ಟ್ ಮಾಡ್ತೀವಿ. ಸೊ ಅವ ತಪ್ಪು ಮಾಡಿದಾಗ ನಮ್ಮಿಂದ ಟ್ರಸ್ಟ್ ದೂರ ಆಗ್ತದೆ. ಕೆಲವು ಸ್ಮಾಲ್ ಇನ್ಸಿಡೆಂಟ್ ಇದೆ, ಆದ್ರೆ ಸ್ಪೆಷಲಿ ಫ್ಯಾಕ್ಚುಯಲ್ ಇದಾದದ್ದು, ಡೆತ್ ಆದದ್ದು, ಅಂತಹ ಒಂದು ನ್ಯೂಸ್ ಇರ್ಲಿ, ಅಂತ ಇನ್ಸಿಡೆಂಟ್ ಇರ್ಲಿ, ಅದು ತಪ್ಪಾದದ್ದು ಬಹಳ ಕಡಿಮೆ. ಬಹುಶಃ ಅದೇ ರೀಸನ್ಗೆ ಇರಬೇಕು. ಇತ್ತೀಚೆಗೆ ನೀವು ನೋಡ್ಬೇಕು, ಈಗಲೂ ಕೂಡ ಏನು ಮಳೆಗಾಲದ ಟೈಮ್ ಅಲ್ಲಿ ದೈಜಿ ವರ್ಲ್ಡ್ ಅಲ್ಲಿ ಬರದಿದ್ರೆ ಅದು ಮಕ್ಕಳಿಗೆ ರಜೆ ಇಲ್ಲ. ನೋ, ನಮ್ಗೆ 8 ಗಂಟೆಗೆ, ಕೆಲವೊಮ್ಮೆ ರಾತ್ರಿ 11 ಗಂಟೆಗೆ ಪೇರೆಂಟ್ಸ್ ಇದು ಫೋನ್ ಬರುವುದು, ಇದು ನಾಳೆ ರಜೆ ಅಂತೆ, ದೈಜಿ ವರ್ಲ್ಡ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ನಮ್ಗೆ DC ಅಫಿಷಿಯಲ್ ಲೆಟರ್ ಇಲ್ಲದಿದ್ರೆ ಆಗುದಿಲ್ಲ. ಮತ್ತೆ ಇನ್ನೊಮ್ಮೆ 3 ವರ್ಷದ ಹಿಂದೆ ಏನಾಯ್ತು, DC ಒಂದು ಫಾರ್ಮೆಟ್ ಇರ್ತದ, ಅದನ್ನು ಫೇಕ್ ಮಾಡಿದ್ರು ಕೆಲವರು, ನಾಳೆ ರಜೆ ಅಂತ. ಎಲ್ಲದ್ರಲ್ಲಿ ಬಂದು ನಮ್ಗೆ ಇವರು ಜೋರು ಮಾಡುದು, ನೀವು ಯಾಕೆ ಹಾಕ್ಲಿಲ್ಲ, ನಾಳೆ ರಜೆ ಮೇಡಮ್, ಅದು ಫೇಕ್ ಅಲ್ಲ, ಫೇಕ್ ಅಲ್ಲ, ಅದು DC ಲೆಟರ್ ಬಂದಿದೆ, ನಿಮ್ದು ನ್ಯೂಸ್ ಬರ್ಲಿಲ್ಲ. ಸೊ ಇಂಥ ಸಿಚುವೇಶನ್ ಅಲ್ಲಿ ತುಂಬಾ ಚಾಲೆಂಜಿಂಗ್ ಅದು. ಎಸ್ಪೆಷಲಿ ರೈನಿ ಸೀಸನ್ ಅಲ್ಲಿ ಅಂತೂ ಮಕ್ಕಳಿದ್ದು ಎಲ್ಲ ಕಾಲ್ ಬರ್ತದೆ ನಿಮ್ಗೆ. ಮಕ್ಕಳಿಗೆ ಖುಷಿ ಅಂದ್ರೆ 8 ಗಂಟೆಗೆ ಬಂದು ಕೇಳ್ತಾರೆ. ಇವನ್ ನನ್ನ ಮಗ ಕೂಡ ಹಾಗೆ, ಅವ ಜೋರು ಸ್ವಲ್ಪ ಮಳೆ ಬಂದ್ರೆ 8 ಗಂಟೆಗೆ ಕೇಳೋದು, ಬಂತ ಅಂದ್ರೆ ನಾಳೆ, ಅದು ಫಸ್ಟ್ ಇನ್ಫಾರ್ಮೇಶನ್ ಬಂದಿದ, ನಾಳೆ ರಜೆನಾ ಅಂತ. ಅಂದ್ರೆ ಆ ಕಡೆ ಅವರಿಗೆ ಭಾರಿ ಖುಷಿ ಏನಂದ್ರೆ ನೆಕ್ಸ್ಟ್ ರಜೆ ಇರ್ಬೇಕು, ಅದು ಕೂಡ ಮಳೆಗಾಲದಲ್ಲಿ. ಈಗ ನೀವ್ ಹೇಳಿದ್ರಿ ದೈಜಿ ವರ್ಲ್ಡ್ ಇಸ್ ಅ ರಿಯಲ್ ಟೈಮ್ ನ್ಯೂಸ್ ಕೊಡ್ತದೆ, ಕರೆಕ್ಟ್ ಅಲ್ಲ? ಇವನ್ ವಿ ಅಗ್ರಿ ವಿತ್ ದಟ್. ಸೊ ವಾಟ್ ಇಸ್ ಟೆಕ್ನಾಲಜಿ ಹ್ಯಾಸ್ ಅ ಪಾರ್ಟ್ ಇನ್ ಇಟ್? ಲೈಕ್ ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತವೇ ಉಂಟು. ಸೊ ನೀವು ಮೀಡಿಯಾ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯಲ್ಲಿ ಆ ಅಪ್ಗ್ರೇಡೇಷನ್ ಗೆ ಏನು ಶುಡ್ ಬಿ ರೆಡಿ ಎವ್ರಿ ಟೈಮ್? ಮೀಡಿಯಾ ಅಂದ್ರೆ ಅಪ್ಗ್ರೇಡ್ ಆದದ್ದು ಈ ತನಕ ಏನಂದ್ರೆ, ಒಂದು ಇಂಟರ್ನೆಟ್ ಸ್ಪೀಡ್, ಇನ್ನೊಂದು ಫ್ರಮ್ ಗೂಗಲ್ ಸರ್ಚ್ ಇಂದ ಚಾಟ್ GPT. ಓಕೆ, ಇವಾಗ ಏನ್ ಗೊತ್ತಾ, ಮೇಜರ್ ಇವಾಗ ಫ್ಯಾಕ್ಟ್ ಚೆಕ್ ಅಂತಾನೆ ಒಂದು ಟೀಮ್ ಇದೆ. ನೀವು ನ್ಯಾಷನಲ್ ಲೆವೆಲ್ ಅಲ್ಲಿ ನೋಡಿರ್ಬಹುದು, ಕೆಲವರು ಅವರು ಟ್ವಿಟರ್ ಹ್ಯಾಂಡಲ್, ದೇರ್ ವರ್ಕ್ ಇಸ್ ಓನ್ಲಿ ಟು ಚೆಕ್ ದ ಫ್ಯಾಕ್ಟ್. ಯಾಕಂದ್ರೆ ಫಾಲ್ಸ್ ನ್ಯೂಸ್, ಫೇಕ್ ನ್ಯೂಸ್, ರಾಂಗ್ ನ್ಯೂಸ್ ಎಷ್ಟು ಸ್ಪ್ರೆಡ್ ಆಗಿದೆ ನಿಮ್ಗೆ ಗೊತ್ತು. ಇಟ್ ಈಸ್ ಈಸಿ. ಈವನ್ ನಾವು ಈಗ ಮಾತಾಡ್ತಾ ಇದ್ದಾಗೆ ಅಲ್ಲಿ ನಮ್ಮದೇ ಒಂದು ಆಲ್ಟರ್ನೇಟ್ ಇಂಟರ್ವ್ಯೂ ಮಾಡಬಹುದು, ಬೇರೆನೆ ವಿಷಯನ ಯೂಸ್ ಮಾಡಿ. ಸೊ ಅಷ್ಟರ ತನಕ ಇದು ಫೇಕ್ ಇದೆ. ಆದ್ರೆ ನಾವು ಟೆಕ್ನಾಲಜಿಯನ್ನ ಕೇವಲ ಹೇಗೆ ನಮ್ಮ ಸಾಫ್ಟ್ವೇರ್ ಅಂದ್ರೆ ಪರ್ಟಿಕ್ಯುಲರ್ ನಮ್ದೇ ಏನು ಸಾಫ್ಟ್ವೇರ್ ಅದು ಇದೇನಿಲ್ಲ, ನಮ್ಗೆ ಏನು ಅವೈಲೇಬಲ್ ಇದೆ ಅದನ್ನೇ ನಾವು ಯೂಸ್ ಮಾಡಿ, ಕ್ರಾಸ್ ಚೆಕ್ ಮಾಡಿ, ಡಬಲ್ ಚೆಕ್ ಮಾಡಿ ನಂತರ ಪಬ್ಲಿಷ್ ಮಾಡುದು. ನಾನು ನನ್ನ ಟೀಮಿಗೆ ಯಾವಾಗ್ಲೂ ಹೇಳುದು, ಇವಾಗ ಏನಕ್ಕೆ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಫೋಟೋ ಬರ್ತದೆ, ನ್ಯೂಸ್ ಬರ್ತದೆ, 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಅಥೆಂಟಿಕ್ ನ್ಯೂಸ್. ಮೊದಲು ಹಾಗಲ್ಲ, ಮೊದಲು ಬಂದ ಕೂಡಲೇ ಒಂದು ಹಾಕುವ ತನಕೊಂದು ಜೋಶ್. ಯಾಕೆ ಗೊತ್ತಾ, ಆವಾಗ ವಾಟ್ಸ್ಆಪ್ ಇರ್ಲಿಲ್ಲ, ಫೇಸ್ಬುಕ್ ಇರ್ಲಿಲ್ಲ. ಸೊ ನಮ್ಮದೇ ಟೀಮ್ ಅಲ್ಲಿ ಯಾರು ಕೂಡ ಅಂದ್ರೆ 100% ಅಕ್ಯುರೇಟ್ ಆಗಿ ಒಂದು ಫೋಟೋ ತೆಗೆದಿದ್ರೆ ಆ ಫೋಟೋದ ವಿಟ್ನೆಸ್ ಅವರೇ ಅಲ್ವಾ, ಕರೆಕ್ಟ್ ಅಲ್ವಾ? ಮತ್ತು ನಮ್ಮ ಓನ್ ಸರ್ಕಲ್ ಅಲ್ಲಿ ಏನಾದ್ರು ನ್ಯೂಸ್ ಬಂದ್ರೆ ಅದು ಅಥೆಂಟಿಕ್ ಆಗ್ತಿತ್ತು. ಆದ್ರೆ ಈಗ ಹಾಗಲ್ಲ, ವಾಟ್ಸ್ಆಪ್ ಅಲ್ಲಿ ಬಂದ ಕೂಡಲೇ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ವಿ ಹ್ಯಾವ್ ಟು ಚೆಕ್ ದ ಫ್ಯಾಕ್ಟ್. ಈಗ ಎಷ್ಟೋ ಟೆಕ್ನಾಲಜಿ ಆಗ್ಲಿ, ವಿದೌಟ್ ಎನ್ಕ್ವೈರಿಂಗ್ ವಿತ್ ಪೊಲೀಸ್ ಸ್ಟೇಷನ್ ವಿ ಡೋಂಟ್ ಪಬ್ಲಿಷ್ ಎನಿ ಕ್ರೈಮ್ ಆರ್ ಆಕ್ಸಿಡೆಂಟ್ ಆರ್ ಎನಿ ನ್ಯೂಸ್. ಫಸ್ಟಿಗೆ ಅಥೆಂಟಿಕ್ ಇನ್ಫಾರ್ಮೇಶನ್ ಅಂದ್ರೆ FIR,
ಓಕೆ, FIR ಕೆಲವೊಮ್ಮೆ ಆಗ್ಲಿಕ್ಕೆ ಲೇಟ್ ಆಗ್ತದೆ, ಆದ್ರೆ ಪೊಲೀಸ್. ಸೊ ಒಂದು ನಮಗೆ 100% ಗ್ಯಾರಂಟಿ ಅಂದ್ರೆ ಪೊಲೀಸ್ ನಮ್ಮ ಹತ್ರ, ಮೀಡಿಯಾದವರ ಹತ್ರ ರಾಂಗ್ ಇನ್ಫಾರ್ಮೇಶನ್ ಕೊಡುವುದಿಲ್ಲ. ಸೊ ಒಂದು ಫ್ಯಾಕ್ಟ್ ಚೆಕ್ ಮಾಡ್ಲಿಕ್ಕೆ ಅದು. ಸೆಕೆಂಡ್, ದಿ ಲೇಟೆಸ್ಟ್ ವಾಟ್ ಎವರ್ ಆಪ್ಸ್ ಫ್ಯಾಕ್ಟ್ ಚೆಕಿಂಗ್, ಇದು ನ್ಯಾಷನಲ್ ನ್ಯೂಸ್ ಅಲ್ಲಿ ಅಥವಾ ಇವಾಗ ಏನ್ ಗೊತ್ತಾ, ನಮ್ಮ ಟ್ವಿಟರ್ ಹ್ಯಾಂಡಲ್ ಅಥವಾ ಎಕ್ಸ್ ಹ್ಯಾಂಡಲ್ ಉಂಟಲ್ಲ, ಅದರಲ್ಲಿ ಏನಾಗ್ತದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಪ್ರೈಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಬರ್ತದೆ, ಸೊ ಅವರ ಹ್ಯಾಂಡಲ್ ನಿಂದ ಬರ್ತದೆ. ಒಬ್ಬ ಮಿನಿಸ್ಟರ್ ಸ್ಟೇಟ್ಮೆಂಟ್ ಅವರ ಹ್ಯಾಂಡಲ್ ಇಂದ, ಅಂದ್ರೆ ಟಿಕ್ ಮಾರ್ಕ್ ಇದೆ ಅದಕ್ಕೆ. ಅದು ಒಂದು ಕಂಪನಿ, ಅದನ್ನ ನಾವು ಫಾಲೋ ಮಾಡಿ ಕ್ರಾಸ್ ಚೆಕ್ ಮಾಡಿ ಮಾಡುವುದು. ಬೇರೆ ಯಾವ ಟೆಕ್ನಾಲಜಿ ಕೂಡ ಇದರಲ್ಲಿ ಫ್ಯಾಕ್ಟ್ ನ್ಯೂಸ್ ಇದಕ್ಕೆ ನಮಗೆ ಏನು ಹೆಲ್ಪ್ ಆಗುದಿಲ್ಲ. ಆಗೋದಿದ್ರೆ ಒಂದು ಸ್ಪೀಡ್ ಆಫ್ ಇಂಟರ್ನೆಟ್, ಒಂದು ಸ್ಪೀಡ್ ಬಿಟ್ರೆ ಬೇರೆ ಏನಿಲ್ಲ. ಯಾಕಂದ್ರೆ ಎಲ್ರು ನಮ್ಮ ಕಂಟ್ರೋಲ್ ಪ್ಯಾನೆಲ್ ಎಲ್ಲ ನಮ್ದೇ ಅಲ್ವಾ. ಬಟ್ ಫ್ಯಾಕ್ಟ್ ಚೆಕಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಏನು ಕಾಂಟ್ರವರ್ಸಿ ನ್ಯೂಸ್ ಅಲ್ಲಿ, ಸಪೋಸ್ ಒಂದು ಡೆತ್ ನ್ಯೂಸ್, ಲೀಡರ್ ಡೆತ್ ಆದ್ರು ಅಥವಾ ಯಾವುದೊಂದು ದೊಡ್ಡ ಸೆಲೆಬ್ರಿಟಿ ಏನಾದ್ರು ಡೆತ್ ಆಯ್ತು, ಸೊ ಆವಾಗ ವಿ ಹ್ಯಾವ್ ಟು ಬಿ ಏನಂದ್ರೆ 100%. ಯಾಕೆ ಗೊತ್ತಾ, ವಿದಿನ್ 2 seconds ಪಬ್ಲಿಷ್ ಆಗಿ 1 second ಸಾಕು ಅವರಿಗೆ ಶೇರ್ ಮಾಡ್ಲಿಕ್ಕೆ. ಅಲ್ಲಿಂದ ಮತ್ತೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ನಮಗೆ. ಈಗ ಫೇಸ್ಬುಕ್ ಅಲ್ಲಿ ಮತ್ತೆ ಬೇರೆ ಇದರಲ್ಲಿ ಹೇಗೆ, ಒರಿಜಿನಲ್ ಯಾರು ಪೋಸ್ಟ್ ಮಾಡ್ತಾರೆ ಅವನಿಗೆ ಇಮಿಡಿಯೇಟ್ಲಿ ಡಿಲೀಟ್ ಮಾಡಬಹುದು. ಓಕೆ, ಆದ್ರೆ ನಮ್ದು ಹಾಗಲ್ಲ. ನಮ್ದು ಆವಾಗನೇ ಸ್ಕ್ರೀನ್ ಶಾಟ್ ತೆಗೆದು ಲಿಂಕ್ ಎಲ್ಲ ಶೇರ್ ಮಾಡಿ ಆಗ್ತದೆ. ಆವಾಗ ಹೆಸರು ನಮ್ದು ಹಾಳಾಗ್ತದೆ. ಸೊ ಅದು ಒಂದು ಬಾರಿ ಇಂಪಾರ್ಟೆಂಟ್. ಈಗ ನ್ಯೂಸ್ ಚಾನೆಲ್ ಆಗಿ ನಮ್ದು ವೆಬ್ ಚಾನೆಲ್ ಆಗಿ ಬಂತು, ಸ್ಟಾರ್ಟ್ ಆಯ್ತು. ಆಮೇಲೆ ನೀವು ಆಂಕರ್ ಆದ್ರಿ, ಈಗ ನೀವು ಆಕ್ಟರ್ ಆಗಿದ್ದೀರಿ. ಪ್ರೈವೇಟ್ ಚಾಲೆಂಜ್ ಅಲ್ಲಿ ನೀವು ಹೋಸ್ಟ್ ಆಗಿದ್ದೀರಿ. ಫಸ್ಟಿಗೆ ಕೋವಿಡ್ ಟೈಮ್ ನಲ್ಲಿ ಎಲ್ಲ ಪಬ್ಲಿಕ್ ಚಾಲೆಂಜ್ ಫೇಸ್ ಮಾಡುವಾಗ ನೀವೊಂದು ಪ್ರೈವೇಟ್ ಚಾಲೆಂಜ್ ಅಂತ ಸ್ಟಾರ್ಟ್ ಮಾಡಿದ್ರಿ. ಅದೊಂದು ಒಳ್ಳೆ ಟೈಮ್ ಪಾಸ್ ಇತ್ತು. ಸೊ ಈ ನಿಮ್ಮ ಜರ್ನಿಯಲ್ಲಿ ಹೇಗೆ ನಿಮ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಂತದ್ದು ಅಂತ ಹೇಳಿದ್ರೆ? ಸರ್ ಆಕ್ಚುಲಿ ಡಿಫ್ರೆಂಟ್ ರೋಲ್ ಆಕ್ಚುಲಿ. ಹೌದೌದು. ಆಕ್ಚುಲಿ ನಾನು ತುಂಬಾ ಜನರಿಗೆ ಒಂದು ರಾಂಗ್ ಪರ್ಸೆಪ್ಷನ್ ಇದೇನಿದೆ ಅಂದ್ರೆ, ಇವ ಕೋವಿಡ್ ನಿಂದ ಆಕ್ಟರ್ ಆದಂತ. ಅದು ತಪ್ಪು. ಆಕ್ಚುಲಿ ಆಕ್ಟಿಂಗ್ ನಂದು ಚೈಲ್ಡ್ಹುಡ್ ನಿಂದ ಒಂದು ಪ್ಯಾಷನ್. ನಾನು ಸ್ಕೂಲಲ್ಲಿ, ಕಾಲೇಜಲ್ಲಿ ಎವ್ರಿ ಇಯರ್ ಪರ್ಫಾರ್ಮ್ ಮಾಡ್ತಿದ್ದೆ. ಅದು ಡ್ರಾಮಾ ಇರಲಿ, ಸ್ಕಿಟ್ ಇರಲಿ, ಯಾವುದೇ ಇರಲಿ, ನಾನು ಖುದ್ದು ಡ್ರಾಮಾ ಆಗಿ ಬರೀತಿದ್ದೆ, ಡೈರೆಕ್ಷನ್ ಕೂಡ ಕೊಡ್ತಿದ್ದೆ. ಆದ್ರೆ 2001 ನಲ್ಲಿ ದೈಜಿ ವರ್ಲ್ಡ್ ಸ್ಟಾರ್ಟ್ ಆದ ನಂತರ ನಂದು ಎಲ್ಲ ಕಾನ್ಸಂಟ್ರೇಷನ್ ಇಲ್ಲಿ ಹೋಯ್ತು. ಬೇರೆ ಎಲ್ಲ ಅಂದ್ರೆ ನನ್ನಿಂದ ದೂರ ಆಯ್ತು. ಸೊ 2012 ಅಲ್ಲಿ ಏನಾಯ್ತು, ನಾನು ದುಬೈಯಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ಡಯಾನ್ ಡಿಸೋಜ್ ಅಂತ, ಅವರು ಒಳ್ಳೆ ಡೈರೆಕ್ಟರ್ ಮತ್ತು ಆಕ್ಟರ್. ಸೊ ಅವರು ಹೇಳಿದ್ರು, ನಾವೊಂದು ಕೊಂಕಣಿ ಡ್ರಾಮಾ ಮಾಡ್ತಾ ಇದ್ದೇವೆ, ಅದರಲ್ಲಿ ನೀನು ರೋಲ್ ಮಾಡ್ಬೇಕು. ಖುಷಿ ಆಯ್ತು ನನಗೆ. ಆಫ್ಟರ್ 12 years ನನಗೆ ಒಂದು ಮತ್ತೆ ಅಂದ್ರೆ, ನಾನು ಆ ಕಡೆ ನೋಡ್ಲೇ ಇಲ್ಲ. ನಾನು ಯಾವಾಗ್ಲೂ ಆರ್ಟಿಸ್ಟ್ ಅನ್ನು ಪ್ರಮೋಟ್ ಮಾಡ್ತಾ ಹೋಗಿದ್ದೆ, ನಾನು ಖುದ್ದು ಆರ್ಟಿಸ್ಟ್ ಆಗ್ಲಿಲ್ಲ ಫುಲ್ ಇದರಲ್ಲಿ. ನನಗೆ ಅದರೊಂದು ಮೇನ್ ರೋಲ್ ಬಂತು. ಕನ್ನಡದಲ್ಲಿ ನಾವಿಲ್ಲದಾಗ ಒಂದು ಡ್ರಾಮಾ ನಿಮ್ಗೆ ಗೊತ್ತಿರಬಹುದು, ರಮಾನಂದ ಚೂರಿ. ಅದರಲ್ಲಿ ಕಮಾಂಡರ್ ಮೇನ್ ರೋಲ್, ಸೀರಿಯಸ್ ರೋಲ್, ಅದು ನನಗೆ ಕೊಟ್ಟರು. ಸೊ ಅದನ್ನ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ನಾನು ಮಾಡಿದೆ. 12 shows ಆಯ್ತು ಅದು, ಆಲ್ ಓವರ್ ಗಲ್ಫ್ ಮತ್ತೆ ಈವನ್ ಮ್ಯಾಂಗ್ಳೂರ್, ಉಡುಪಿಯಲ್ಲಿ. ಸೊ ಅಲ್ಲಿ ನನ್ಗೆ ಗೊತ್ತಾಯ್ತು ನಾನು ಏನು, ನಂದು ಪ್ಯಾಷನ್ ಇದೆ, ಜೀವಂತ ಇದೆ ಅಂತ. ಸೊ ನಂತರ 2014 ಅಲ್ಲಿ ಟೆಲಿವಿಷನ್ ಬಂದಾಗ ನಾನು ಯಾಕೆ ಒಂದು ಶೋ ಮಾಡಬಾರ್ದು. ಆವಾಗ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಕನ್ನಡದಲ್ಲಿ ಪಬ್ಲಿಕ್ ಚಾಲೆಂಜ್ ಅಂತ. ಅದು ಇಂಟರ್ವ್ಯೂಸ್, ಅಂದ್ರೆ ನಮ್ಮ ಎಲ್ಲ ಪಾಲಿಟಿಷಿಯನ್ಸ್ ಮತ್ತೆ ಮೇನ್ಲಿ ಪಾಲಿಟಿಷಿಯನ್ಸ್, ರೈಟ್ ಫ್ರಮ್ ಟಾಪ್ ಮಿನಿಸ್ಟರ್ಸ್ ಟು MLAs, ಎಲ್ಲರ ಜೊತೆ ನಾನು ಇಂಟರ್ವ್ಯೂ ಮಾಡ್ತಿದ್ದೆ. ಯಾಕಂದ್ರೆ ನನಗೆ ಮೀಡಿಯಾದ್ದು ನನ್ನ ಇದರಲ್ಲಿ ಪ್ಯಾಷನ್ ಇತ್ತಲ್ಲ ಒಳಗಡೆ. ಸೊ ನನಗೆ ಬಹಳ ಈಸಿ ಇತ್ತು. ಐ ಸ್ಟಿಲ್ ರಿಮೆಂಬರ್ UT ಖಾದರ್ ಅವರು ಹೆಲ್ತ್ ಮಿನಿಸ್ಟರ್ ಆಗಿದ್ರು. ಅವರ ಫಸ್ಟ್ ಎಪಿಸೋಡ್ ಅವರನ್ನ ಮಾಡಿದ್ದೆ. ಪಬ್ಲಿಕ್ ಚಾಲೆಂಜ್ ಅಲ್ಲಿ 75 ಎಪಿಸೋಡ್ ಮಾಡಿದ್ದೆ. ಅದಾದ ನಂತರ ಕೆಲವು ಕೊಂಕಣಿ ಪ್ರೋಗ್ರಾಮ್ ಕೂಡ ಹಾಗೆ ಹೀಗೆ ಮಾಡ್ತಾ ಇದ್ದೆ. ಬಟ್ ಏನಾಯ್ತು, 2020 ಅಲ್ಲಿ ಕೋವಿಡ್ ಟೈಮ್ ಅಲ್ಲಿ ನಾನು ಇಲ್ಲಿದ್ದೆ. ಇಲ್ಲಿ ಅವಾಗ ನಾನು ಆಲ್ಮೋಸ್ಟ್ ಏನು ನಂದು ಆ ಇಯರ್ ನಾನು ಕಂಪ್ಲೀಟ್ ಇದು ಮಾಡ್ಲಿಲ್ಲ. ಆದ್ರೆ ಫಾರ್ ಸಮ್ ರೀಸನ್ ನನ್ನ ಮದರ್ ಇನ್ ಲಾ ಸಿಕ್ಕಿದ್ರು ಅವ್ರು. ಮತ್ತೆ ನಮ್ಮ ದೈಜಿ ವರ್ಲ್ಡ್ ನ ರೆಸಿಡೆಂಟ್ ಎಡಿಟರ್ ಇದ್ರು ರಿಚರ್ಡ್ ಜಾನ್ ಪಾಯ್ಸ್ ಅಂತ, ಅವರಿಗೆ ಕ್ಯಾನ್ಸರ್ ಇತ್ತು, ಸಫರ್ ಆದ್ರು. ಸೊ ಅವಾಗ ನನ್ನ ಜವಾಬ್ದಾರಿ ನನ್ನ ಮೇಲೆ ಇತ್ತು, ನಾನಿಲ್ಲಿದ್ದೆ. ಸಡನ್ ಆಗಿ ಲಾಕ್ ಡೌನ್ ಅನೌನ್ಸ್ ಆಯ್ತು. ಎಲ್ಲರ ಹಾಗೆ ನೀವು ಕೂಡ ನಮಗೆ ಎಲ್ರಿಗೂ ಕೂಡ ಈಕ್ವಲ್ ಏನು ಫೇಸ್ ಮಾಡಿದ್ದು ಸೇಮ್. ಆವಾಗ ಫಸ್ಟಿಗೆ ಲಾಕ್ ಡೌನ್ ಆಗುವಾಗ ಸ್ಟಾಫ್ ಕೆಲವರು ಮನೆಯಲ್ಲಿ ಜನರಿಲ್ಲ, ವೆಬ್ ನ್ಯೂಸ್ ಬೇಕು, ಏನ್ ಮಾಡುದು, ಎಲ್ರಿಗೆ ಬಂದ ಕಷ್ಟ ನನಗೆ ಅಲ್ವಾ. ನಂದು ಮೇನ್ ಅಂದ್ರೆ 80-90 ಜನ ಇದ್ದಾರೆ ಆ ಟೈಮ್ ಅಲ್ಲಿ. ನಾವು ಸ್ಯಾಲರಿ ಕೊಡ್ಬೇಕು, ಎಲ್ಲಿಂದ ಕೊಡುದು, ಯಾರು ಹಣ ಕೊಡುದಿಲ್ಲ. 3-4 days ವೆರಿ ಡಿಫಿಕಲ್ಟ್. ಅಂದ್ರೆ ಮನೆ ಒಳಗಡೆ ಎಲ್ಲಿ ಕೂಡ ಹೋಗ್ಲಿಲ್ಲ ನಾನು. ಏನ್ ಮಾಡುದು ಅಂತ ವೆಬ್ ಅಲ್ಲಿ ಎಲ್ಲ ಅಪ್ಡೇಟ್ ಆಗ್ತಿತ್ತು, ಟಿವಿಯಲ್ಲಿ ತನ್ನಷ್ಟಕ್ಕೆ ಆಗ್ತಿತ್ತು.
ಮತ್ತೆ ಸಡನ್ ಆಗಿ ನಾನು ಯೋಚಿಸಿದೆ, ಇದು ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಆಗುದಿಲ್ಲ, ಇದು ಲೋಕಕ್ಕೆ ಬಂದ ಪ್ರಾಬ್ಲಮ್, ನನಗೆ ಕೂಡ ಬಂದಿದೆ, ಲೋಕಕ್ಕೆ ಏನಾಗ್ತದೆ ಅದು ನನಗೆ ಆಗೋದು, ನನಗೇನು ಎಕ್ಸ್ಟ್ರಾ ಆಗ್ಲಿಕ್ಕಿಲ್ಲ ಅಂತ ಏನ್ ಮಾಡಿದೆ. ಆ ತನಕ ನಮ್ಮ ದೈಜಿ ವರ್ಲ್ಡ್ ವೆಬ್ಸೈಟ್ ಅಲ್ಲಿ ಒಂದು ಚಾರಿಟಿ ಪ್ರೋಗ್ರಾಮ್ ಆಗ್ತಾ ಇತ್ತು, ಈಗ ಕೂಡ ಆಗ್ತದೆ. ಫಾರ್ ಲಾಸ್ಟ್ 25 years ಅಲ್ಲಿ 32 crores ವಿ ಜನರೇಟೆಡ್. ಬಟ್ ದ ಮೆಥಡ್ ಏನಂದ್ರೆ ಫ್ರಮ್ ಡೋನರ್ಸ್ ಟು ಬೆನಿಫಿಷಿಯರಿ, ಡೋನರ್ಸ್ ಇಂದ ಬೆನಿಫಿಷಿಯರಿ, ನಾವು ಇನ್ವಾಲ್ವ್ ಆಗುದಿಲ್ಲ. ಆ ಮೆಥಡ್ ಅನ್ನ ನಾನು ಯಾಕೆ ಇಲ್ಲಿ ಯೂಸ್ ಮಾಡಬಾರ್ದು, ಫಸ್ಟ್ಗೆ ಬಂದ ಥಾಟ್ ಅಷ್ಟು, ಯಾಕೆ ಇಲ್ಲಿ ಯೂಸ್ ಮಾಡಬಾರ್ದು, ಜನರು ಮನೆಯಲ್ಲಿದ್ದಾರೆ, ಪ್ರತಿದಿನ ಕೂಲಿ ಕೆಲಸಕ್ಕೆ ಹೋಗುವವರಿಗೆ 2 ದಿನ ಅಂದ್ರೆ ಊಟ ಇಲ್ಲ, ಏನ್ ಮಾಡಬಹುದು ಅಂತ ನನ್ನ ಟೀಮ್ ಅಲ್ಲಿ ಹೋಗಿ ಡಿಸ್ಕಸ್ ಮಾಡಿದೆ. ಎಲ್ಲರೂ ರೆಡಿ ಆದ್ರು, ಒಳ್ಳೆ ಟೀಮ್ ಇತ್ತು. ನಾನೇ ಹೋಗಿ ಕೂತ್ಕೊಂಡೆ ಶೋ ಅಲ್ಲಿ, ಲೈವ್ ಶೋ, ಬೆಳಿಗ್ಗೆ 10 ಗಂಟೆಗೆ. ವೋಂಟ್ ಬಿಲೀವ್, ಅಂದ್ರೆ ನಂದು ಉದ್ದೇಶ ಏನಂದ್ರೆ ಯಾರಿಗೆಲ್ಲ ಫುಡ್ ಬೇಕು, ಕಷ್ಟ ಇದೆ, ಕಾಲ್ ಮಾಡಿ, ನಾವು ಯಾರ ಹತ್ರ ಆದ್ರೂ ಹೇಳಿ ರಿಕ್ವೆಸ್ಟ್ ಮಾಡಿ ನಿಮ್ಗೆ ಸಪ್ಲೈ ಮಾಡ್ತೇವೆ ಅಂತ. ಕೂತ್ಕೊಂಡಾಗ ಒಂದು 5 ಕಾಲ್ ನಮಗೆ ಕಷ್ಟ ಇದೆ ಅಲ್ಲಿಂದ ಇಲ್ಲಿಂದ ಬಂದ್ರೆ, ಇನ್ನು 2 ಕಾಲ್ ಗಲ್ಫ್ ಇಂದ, ಮುಂಬೈಯಿಂದ ನಮಗೆ ಸಪೋರ್ಟ್ ಮಾಡಬೇಕು, ಅವ್ರಿಗೆ ಕೊಡ್ಬೇಕು, ಹೇಗೆ ಕೊಡುವುದು ಅಂತ. ಸೊ ಐ ವಾಸ್ ವೆರಿ ಹ್ಯಾಪಿ, ಅಂದ್ರೆ ಅಟ್ ಲೀಸ್ಟ್ ಇದು ವರ್ಕ್ ಆಗ್ತದೆ ಅಂತ. ಮಾತ್ರ ಪ್ರಾಬ್ಲಮ್ ಇತ್ತು ಅಲ್ಲಿ ಏನಂದ್ರೆ, ಕೊಡ್ಬೇಕು ಹೌದು, ಅಲ್ಲಿಂದ ಹಣ ಕಳಿಸ್ಬೇಕಲ್ಲ, ಎಲ್ಲಿ ಕಳಿಸುದು. ಅಲ್ಲಿ ಏನ್ ಮಾಡಿದೆ ಅಂದ್ರೆ, ಡೋನರ್ಗೆ ರಿಕ್ವೆಸ್ಟ್ ಮಾಡಿದೆ, ಯು ಜಸ್ಟ್ ಸೆಂಡ್ ಮನಿ ಟು ಗ್ರೋಸರೀಸ್. ನಾವು ಒಂದೆರಡು ಗ್ರೋಸರಿ ಐಡೆಂಟಿಫೈ ಮಾಡಿ, ದೇವರ ಐ ಮೀನ್ ವೆರಿ ಆಕ್ಟಿವ್ ಇದರಲ್ಲಿ. ಲಕ್ಕಿಲಿ ಅವರಿಗೆ ಓಪನ್ ಮಾಡ್ಲಿಕ್ಕೆ, ಅರ್ಧ ದಿನ ಓಪನ್ ಮಾಡ್ಲಿಕ್ಕೆ ಪರ್ಮಿಷನ್ ಇತ್ತು. ಸೊ ಮನಿ ಅಲ್ಲಿ ಹೋಗುದು, ಅವರು ಕಿಟ್ ಅನ್ನ ರೆಡಿ ಮಾಡುದು, ನಾವು ಅದನ್ನ ಆಫೀಸಿಗೆ ತರುವುದು. ಸಾಯಂಕಾಲ 4 ಗಂಟೆ ನಂತರ ನನ್ನ ಗಾಡಿಯಲ್ಲಿ ನಾವು ಒಂದು 4 ಜನ ಹೋಗಿ ಮನೆಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಅದು ಏನಾಯ್ತು, ತುಂಬಾ ಸಕ್ಸಸ್ ಆಯ್ತು, ಜನರಿಗೆ ರೀಚ್ ಆಯ್ತು. ಬೇರೆ ಬೇರೆ ಕಡೆಯಿಂದ, ಡಿಸ್ಟ್ರಿಕ್ಟ್ ನ 2 ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದ ನಾವು ಅಲ್ಲಿ ಟೀಮ್ ಮಾಡಿ ಜನರಿಗೆ ಹಣ ಕಳಿಸ್ಲಿಕ್ಕೆ ಅಲ್ಲಿಯ ಗ್ರೋಸರಿ ಎಲ್ಲ ಇದು ಮಾಡಿದ್ದು. ಸೊ ಟೋಟಲಿ ಅಬೌಟ್ 20 days 1 month ಟೈಮ್ ಅಲ್ಲಿ ಅವರಿಗೆ ಜನರಿಗೆ ಅಗತ್ಯ ಇತ್ತು. ಮತ್ತೆ ಸ್ವಲ್ಪ ಓಪನ್ ಆಯ್ತಲ್ಲ, ಸೊ ಮೋರ್ ದನ್ 6,000 ಫ್ಯಾಮಿಲೀಸ್ ವಿ ರೀಚ್ಡ್ ಔಟ್. ಫುಡ್, ಮೆಡಿಸಿನ್, ಫಾರ್ ಸಮ್ ಮನಿ ಅಂಡ್ ಆಲ್ ದ ಹೆಲ್ಪ್, ಏನೆಲ್ಲ ಬೇಕು. ಈವನ್ ಈ ಸಿವಿಲ್ ಇದರಲ್ಲಿ ಎಲ್ಲ, ಗಲ್ಫ್ ಇಂದ ಫ್ಲೈಟಿಗೆ ಬರುವಾಗ ಅಥವಾ DC ಥ್ರೂ, ಪೊಲೀಸ್ ಸ್ಟೇಷನ್ ಥ್ರೂ, ಕೆಲವರು ಸ್ಟಕ್ ಆಗಿದ್ರು, ಎಲ್ಲರಿಗೆ ಒಂದು ರೀಚ್ ಔಟ್ ಮಾಡುವಂತ ಒಂದು ಅವಕಾಶ ಸಿಕ್ಕಿತು. ಸೊ ಒಂದು ಪ್ರಾಬ್ಲಮ್ ಆಯ್ತು. ಈಗ ಸೆಕೆಂಡ್ ಏನಿತ್ತಂದ್ರೆ, ಮನೆಯಲ್ಲಿ ಜನರು ಕೂತ್ಕೊಂಡು ಖಾಲಿ ಎಲ್ಲಿ ಎಷ್ಟು ಜನರು ಸತ್ತು ಹೋದ್ರು ಅಂತ ನೋಡ್ತಾ ಇದ್ರು. ನೆಗೆಟಿವಿಟಿ ಇದೆ, ಎಲ್ಲಿ ತನಕ ನೆಗೆಟಿವ್ ಅಂದ್ರೆ ಎಷ್ಟು ಬೇಜಾರಾಗುವ ವಿಷಯ ಸರ್. ಮಾಧ್ಯಮದಲ್ಲಿ ಯಾಕೆ ಇವತ್ತು ಮೀಡಿಯಾವನ್ನ ಜಾಸ್ತಿ ಜನರು ಟ್ರಸ್ಟ್ ಮಾಡುದಿಲ್ಲ ಯಾವುದೇ ಅಂತ ನಾನು ಯಾಕೆ ಹೇಳ್ತೇನೆ, ಬಿಕಾಸ್ ಹೈಪ್ ಮತ್ತು ಎಕ್ಸಾಜರೇಟ್ ಮಾಡುವುದು, ಮತ್ತೆ ತನ್ನದೇ TRP ಅನ್ನ ನೋಡುವುದು. ಇಟಲಿಯಲ್ಲಿ ಕೋವಿಡ್ ನಿಂದ ಅಂದ್ರೆ ಅಲ್ಲಿ ಏನು ಸಾವಾಗ್ತದೆ ಅದನ್ನ ನಾವು ಇಲ್ಲಿ ತೋರಿಸಿ ವೈಭವೀಕರಿಸುವುದು, ಜನರು ಅಲ್ಲಿ ಸಾಯ್ತಾ ಇದ್ದಾರೆ ಅಂದ್ರೆ ಹೆದರಿಸುವುದು. ಸೊ ಈ ಲೋಕದಲ್ಲಿ ಏನಿದೆ ಅಂದ್ರೆ, ನಮ್ಮ ಲೈಫ್ ಅಲ್ಲಿ 2 ಲೋಕ ಇದೆ, ಒಂದು ಭಯದ ಲೋಕ, ಇನ್ನೊಂದು ಭರವಸೆಯ ಲೋಕ. ಸೊ ಐ ಪ್ರಿಫರ್ ಭರವಸೆಯ ಲೋಕ. ಐ ವಾಂಟ್ ಟು ಗಿವ್ ದೆಮ್ ಹೋಪ್, ಹೋಪ್ ಹೋಪ್ ಹೋಪ್, ಏನಾಗುದಿಲ್ಲ ಅಂತ. ಸೊ ಫಸ್ಟಿಗೆ ನನ್ನ ಮೈಂಡಿಗೆ ಬಂದದ್ದು ಏನ್ ಗೊತ್ತಾ, ಅವಾಗ ಈ ಥಿಯೇಟರ್ ಆರ್ಟಿಸ್ಟ್, ಕಾಮಿಡಿ ಆರ್ಟಿಸ್ಟ್ ಯಾರಾದ್ರೂ ಮನೆಯಲ್ಲಿ ಅಲ್ಲಿಂದ ಇಲ್ಲಿ ಕನ್ವರ್ಟ್ ಮಾಡ್ಬೇಕಾದ್ರೆ ಇವರಿಂದ ಮಾತ್ರ ಸಾಧ್ಯ. ಫಸ್ಟ್ ಐ ಕಾಲ್ಡ್ ನವೀನ್ ಪಡೀಲ್. ಸೆಡ್ ಇಂಚೆ ಪ್ಲಾನ್ ಉಂಡು ಬಲೆ, ಈ ಸೆಡ್ ಎಗ್ರೀಡ್. ದೆನ್ ಐ ಕಾಲ್ಡ್ ಮೈ ಪಾರ್ಟ್ನರ್ ಇನ್ ಕ್ರೈಮ್ ಅರವಿಂದ್ ಬೋಳಾರ್. ಈ ಸೆಡ್ ನಾನು ಬರ್ಬಾ. ಈ ಸೆಡ್ ನಾಲೆಜ್. ಅಂಡ್ ದೆನ್ ಭೋಜರಾಜ್, ವಾಮಂಜೂರು, ದೆನ್ ಕಾಪಿ ಕಾರ್ಡ್. ಮೈ ಇಂಟೆನ್ಷನ್ ವಾಸ್ ಜಸ್ಟ್ 1 week, ಒಂದು 10 ದಿವಸ ಯಾರೆಲ್ಲ ಇದ್ದಾರಲ್ಲ, ಅದು ಕೂಡ ಬೆಳಿಗ್ಗೆ 11 ಗಂಟೆಗೆ ಇಡೀ ಲೋಕದ ಪ್ರೈಮ್ ಟೈಮ್, 11ರಿಂದ 1 ಗಂಟೆ 2 ಗಂಟೆ ನಾನೇ ಕೂತ್ಕೊಂಡು ಕೊರೋನಾ ಗೆಲ್ಲೋಣ ಮಾಡುವ ಅಂತ. ಓಕೆ, ಸೊ ಅವರನ್ನ ಕರ್ಕೊಂಡು ಕೂತ್ಕೊಳಿಸಿದೆ. ಫಸ್ಟ್ ಡೇನೆ ನಾನು 2 ಗಂಟೆ ಹೇಗೆ ತೆಗೆಯುವುದಂತ ಟೆನ್ಷನ್ ಇಲ್ಲಿದೆ. ಜನರು ನೋಡ್ತಾರ ಇಲ್ವಾ, ಅವರಿಗೆ ನೆಗೆಟಿವ್ ಲೈಕ್ ಅಲ್ವಾ, ಈ ಪಾಸಿಟಿವಿಟಿ ನೋಡ್ತಾರ ಇಲ್ವಾ ಅಂತ. ಅದ್ರೆ ನಂದೊಂದು ಭರವಸೆ. ಫಸ್ಟ್ ಮೂಮೆಂಟ್ ನಿಂದ ಕಾಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. 2 ಗಂಟೆಯಲ್ಲಿ ಮೋರ್ ದನ್ 60, 70, 80, 100 ಕಾಲ್ಸ್. ಜನರಿಗೆ ಭಾರಿ ಖುಷಿ, ಇಂಟರಾಕ್ಷನ್ ಮಾಡಿ. ಅವ್ರ ಹತ್ರ ಅಲ್ವಾ, ದೇರ್ ಸೆಲೆಬ್ರಿಟೀಸ್ ಅಂದ್ರೆ ಅವರು ಜನರನ್ನ ನಗಿಸ್ತಾರೆ, ಖುಷಿ ಮಾಡ್ತಾರೆ. ಸೊ ಅಲ್ಲಿ 2ನೇ ದಿನನ 3ನೇ ದಿನನ ನಮ್ಮ ಇವರು ಬಂದ್ರಲ್ಲ, ಅರವಿಂದ್ ಬೋಳಾರ್, ಅದು ತುಂಬಾ ವೈರಲ್ ಆಯ್ತು. ಅವ್ರದ್ದು ಕಾಮಿಡಿ, ನಮ್ದು ಕೆಲವು ಕ್ಲಿಪ್ ವೈರಲ್ ಆಗಿ ನನಗೆ ಈಗ ಗೊತ್ತಾಯ್ತು, ಜನರಿಗೆ ಖುಷಿಯಲ್ಲಿ ಇಡ್ಬೇಕಾದ್ರೆ ಇದೇ ಬೇಕು. ಸೊ ನಾನು ಅಲ್ಲಿಂದ ಕಂಟಿನ್ಯೂ ಮಾಡಿದೆ. ಒಂದು ಸೈಡ್ ಅಲ್ಲಿ ಕೊರೋನಾ ಗೆಲ್ಲೋಣ, ಬೈ ಅಕ್ಟೋಬರ್ 150 ಎಪಿಸೋಡ್ ಮಾಡಿದೆ ನಾನು. ಸೊ ಎಲ್ಲ ಆರ್ಟಿಸ್ಟ್, ಕಾಮಿಡಿ ಇದ್ದದ್ದು, ಆಕ್ಟರ್, ಮ್ಯೂಸಿಷಿಯನ್, ಎಲ್ಲ ತರದ ಆರ್ಟಿಸ್ಟ್, ಸೋಷಿಯಲ್ ಸರ್ವಿಸ್ ಎಲ್ಲರೂ ಬಂದರು. ಜನರಿಗೆ ಇಂಟರಾಕ್ಟ್ ಮಾಡಿ ಅವರಿಗೆ ಪಾರ್ಟ್ ಆಫ್ ಅವರ ಒಂದು ಲೈಫ್ ಅಲ್ಲಿ ಒಂದು ಪಾರ್ಟ್ ಆಯ್ತು ಆ ಪ್ರೋಗ್ರಾಮ್.
ನಂತರ ಇದನ್ನ ಇವರನ್ನ ಗಟ್ಟಿ ಹಿಡಿದೆ ನಾನು. ಬೋಳರ್ ಬೋಳರ್. ಬೋಳರಿಗೆ ಹೇಳಿದ್ದೆ, ಜನ ಲೈಕ್ ಮಾಡ್ತಾರೆ, ಅವರಿಗೆ ಮನಸ್ಸಲ್ಲಿ ಅವರು ಆ ಟೈಮಲ್ಲಿ ಏನು ಹಣ ಏನು ಕೇಳಲಿಲ್ಲ ನನ್ನ ಹತ್ರ. ಬಟ್ ನಾವು ವಾರಕ್ಕೆ ಒಂದು ಹಾಗೆ ಪ್ರೋಗ್ರಾಮ್ ಮಾಡಿ ಪ್ರೈವೇಟ್ ಚಾಲೆಂಜ್ ಬಂದದ್ದು ಹೇಗೆ ಗೊತ್ತಾ, ನಾನು ಪೊಲಿಟಿಷಿಯನ್ ಅನ್ನ ಪಬ್ಲಿಕ್ ಚಾಲೆಂಜ್ ಮಾಡ್ತಿದ್ದಲ್ಲ. ಸೊ ಇವರಿಗೆ ಶುರುವಿನ ಎಪಿಸೋಡ್ ಅಲ್ಲಿ ಪೊಲಿಟಿಷಿಯನ್ ಡ್ರೆಸ್ ಮಾಡಿ ಕೂತ್ಕೊಳಿಸಿದೆ. ಹೇಳಿದೆ ಇರು ಪೊಲಿಟಿಷಿಯನ್ ಯಾನು ಇಂಟರ್ವ್ಯೂ ಮಲ್ಪುಂಡು, ಓಕೆ ಅವು ಪಬ್ಲಿಕ್ ಚಾಲೆಂಜ್ ಒಂದು ಪ್ರೈವೇಟ್ ಚಾಲೆಂಜ್ ಒಲ್ಲಪ್ಪಾಡ್ ಬೋಯ್ ಬಂದಿರ. ಯಾಕಂದ್ರೆ ಅವರು ಅಂತದೊಂದು ಆಕ್ಟರ್ ಅಲ್ಲ, ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ, ನಾನು ಹೇಳ್ತೇನೆ. ಅಲ್ಲಿ ಫಸ್ಟ್ ಬಾರಿ ಹಿಟ್ ಆಯ್ತು. ನನ್ನ ಉದ್ದೇಶ ಏನಿತ್ತು ಗೊತ್ತಾ, ಅಲ್ಲಿ ಆಯ್ತಲ್ಲ ನೆಕ್ಸ್ಟ್ ಎಪಿಸೋಡ್ಗೆ ಇನ್ನೊಬ್ಬ ಆಕ್ಟರ್ ಅನ್ನು ತರುವುದು, ಇನ್ನೊಬ್ಬರಿಗೆ ಬೇರೆ ರೋಲ್ ಕೊಡುವುದು, ಅಂದ್ರೆ ರೋಲ್ ಕೊಟ್ಟು ನಾನು ಇಂಟರ್ವ್ಯೂ ಮಾಡುದು, ಒಂದು ಏನ್ ಹೇಳ್ತಾರೆ ಡೆಮೋನಾಗೆ ಮಾಡ್ತೇವಲ್ಲ ಆಡುದು ಅಂತ. ಸೆಕೆಂಡ್ ಆಕ್ಟರ್ಗೆ ಕಾಲ್ ಮಾಡುವಾಗ ಅವರು ಹೇಳಿದ್ರು, ವಾಲ್ಟರ್ ಬರ್ರೆ ಆಪುಜಿ ದಯಪಂಡ ಹಿಂಗ್ ಬೇತೆ ಟಿವಿ ಎತ್ತೊಂದು ಉಳ್ಳಿ ರಾಕ್ಲೆ ಬೇಜಾರಾಪುಣಿ ಅಂತ ಬರ್ತಾನೆ. ಸೊ ಸಡನ್ಲಿ ಬಂದದ್ದು, ಇನ್ನು ಎಲ್ಲ ವೇಷ ಹಾಕುವುದಾದ್ರೆ ಇವರಿಗೊಬ್ಬರಿಗೆ ಇವರು ಇಷ್ಟು ವೇಷಕ್ಕೆ ಎಲ್ಲ ಸೆಟ್ ಆಗ್ತಾರಂತ ನನ್ಗೆ ಗೊತ್ತಿರ್ಲಿಲ್ಲ. ಆಕ್ಚುಲಿ ನನ್ಗೆ ಗೊತ್ತಿರ್ಲಿಲ್ಲ. ಫಸ್ಟ್ ಇದು ಬಂತು, ಏನು ಪೊಲಿಟಿಷಿಯನ್ ಆದ್ರು, ಮಾಸ್ಟರ್ ಆದ್ರು, ಬ್ಯಾಂಕ್ ಮ್ಯಾನೇಜರ್ ಆದ್ರು, ಏರ್ ಹೋಸ್ಟೆಸ್ ಆದ್ರು. ಓ ಮೈ ಗಾಡ್, ಕಾಂಟಿನ್ಯೂಸ್ಲಿ 200 ಎಪಿಸೋಡ್ ಆಯ್ತು. ನನ್ಗೆ ಗೊತ್ತಿಲ್ಲದೆ ಅಲ್ಲ, ಅದೇ ನಾವು ಪ್ಲಾನ್ ಮಾಡ್ಲಿಲ್ಲ, ಪ್ಯಾಷನ್ ಫಾಲೋ ಮಾಡುದು ಅಂತ ಹೇಳುದಲ್ಲ. 200 ಎಪಿಸೋಡ್, ನೆವರ್ ಎವರ್ ಇಮ್ಯಾಜಿನ್ ಇನ್ ಮೈ ಲೈಫ್. ಅವರೊಟ್ಟಿಗೆ 200 ಎಪಿಸೋಡ್ ಎಲ್ಲಿಂದ ಎಲ್ಲಿಗೆ ಆಯ್ತು. ಸೊ ಇಟ್ಸ್ ವೆರಿ ಸಿಂಪಲ್. ದಿಸ್ ಇಸ್ ಅ ಮೆಸೇಜ್ ಯಂಗ್ಸ್ಟರ್ಸ್ಗೆ, ಒಂದು ಮೆಸೇಜ್ ಅಂದ್ರೆ ಏನು ಮಾಡಿ ಪ್ಯಾಷನ್ ಫಾಲೋ ಮಾಡಿ, ಡೆಫಿನೆಟ್ಲಿ ನಿಮ್ಮ ಏನು ಬಿಯಾಂಡ್ ಎಕ್ಸ್ಪೆಕ್ಟೇಷನ್ ಹೋಗ್ತೀರಾ ಅಂತ. ಎರಡನೇದು ಅಂತಂದ್ರೆ ಕ್ರಿಯೇಟಿವಿಟಿ ಅಂದ್ರೆ ನೀವು ಇಂಡೋರ್ ಅಲ್ಲಿ ಮಾಡ್ತಿದ್ರಿ, ಆಮೇಲೆ ನೀವು ಔಟ್ಡೋರ್ ಗೆ ಮಾಡಿದ್ರಿ. ಅದು ಎಲ್ಲ ಸ್ಲೋಲಿ ಟೈಮ್ ಬಂದಾಗ ನಾವು ಚೇಂಜ್ ಆಗಬೇಕು ಅಂತ ಹೇಳಿ. ಸೊ ಕ್ರಿಯೇಟಿವಿಟಿಯನ್ನು ನಾವು ಡೆವಲಪ್ ಮತ್ತೆ ನೋಡಿ, 3 ಸೀಸನ್ ಆದ ನಂತರ 4th ಎಪಿಸೋಡ್ಗೆ ಕೂಡ ನಾವು ಬೇರೆ ಆಕ್ಟರ್ಸ್ ಅನ್ನ ಏನು ಇನ್ಕ್ಲೂಡ್ ಮಾಡಿದ್ದೇವೆ. ಯಾಕಂದ್ರೆ ಇಬ್ಬರೇ ಲಾಂಗ್ ಟರ್ಮ್ಗೆ ಬೋರ್ ಆಗ್ತದೆ. ಎಷ್ಟು ಕ್ರಿಯೇಟಿವಿಟಿ ಕೊಡಿ, ಇಬ್ಬರಿಂದಲೇ ಅಷ್ಟು ಈಸಿ ಇಲ್ಲ. ಸೊ ಬೇರೆ ಆಕ್ಟರ್ಸ್ ಅನ್ನ ಕೂಡ ಅಂದ್ರೆ ಫಾರ್ ಎ ಚೇಂಜ್ ಅದು ಇನ್ನೂ ಕೂಡ ಹಿಟ್ ಆಯ್ತು. ಇನ್ನು ಪೀಪಲ್ ಆರ್ ನೌ ಆಸ್ಕಿಂಗ್ ವೆನ್ ಇಸ್ ಯುವರ್ 5th ಸೀಸನ್. ಸೊ ದಟ್ ವಿಲ್ ಆಲ್ಸೋ ಕಮ್ ವೆರಿ ಸೂನ್. ಐ ಮಸ್ಟ್ ಮೇಕ್ ಅ ನೋಟ್ ಆಫ್ ದಿಸ್. ವೆನ್ಎವರ್ ಲೈಕ್ ಹೋಯ್ ಟೈಮ್ ಅಲ್ಲಿ ನಿಮ್ಮದು ಏರ್ ಆಗುವಾಗ, ಟ್ರೇಲರ್ ಬರುವಾಗ ನನ್ನ ಫಸ್ಟ್ ನನಗೆ ಕಾಲ್ ಮಾಡಿ ಹೇಳ್ತಿದ್ರು, ನೋಡಿ ಬಂದು ಟ್ರೇಲರ್ ಬಂತು, ನೋಡಿ ಈಗಲೇ ನೋಡು, ಶಿ ಟು ಸೆಂಡ್ ಮಿ ಅ ಲಿಂಕ್, ಬಾ ಮನೆಗೆ ಬಾ, ಇವತ್ತೇ ನೋಡ್ಬೇಕಿದು, ಬಂದ ಕೂಡ ನೋಡ್ಬೇಕು. ಲೈಕ್ ಎವ್ರಿ ಒನ್ ಇನ್ ಮೈ ಫ್ಯಾಮಿಲಿ ವರ್ ವೇಟಿಂಗ್ ಫಾರ್ ದಟ್ ಎಪಿಸೋಡ್ ಎವ್ರಿ ಸಂಡೇ. ಐ ಹೋಪ್ Sunday. Sunday. It was Sunday 9 p.m. Yes. Yeah, but it was really like you have literally changed the COVID time for everyone, sir. Yes. Everyone, you negative ಅಲ್ಲಿ ಇರುವಾಗ you have changed it to a positive impact. It's a very noble thing you have done. Thank you. So ನೀವು ಇದು ಹೇಳ್ತಿದ್ದೀರಿ sir about youth. Yeah. Presently every youth has a hobby, every youth has a passion, but they are scared to put up their one step ahead to follow their passion. So what do you want to say for them? I would say they are not scared, but they are confused. Because today what is happening, our generation is younger, but generation is different and your generation is different. The other day, as I said, Gen Z. Okay, ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, I always say 3 C's. The number 1 C is confusion. ಯಾಕೆ? Suppose ನಾವು 2021 ನಿಮ್ಮ ಆದ ನಂತರ ನಮ್ಮ ಡಿಗ್ರಿ ಆಗಿ ಪೋಸ್ಟ್ ಗ್ರಾಜುಯೇಷನ್ ಆಗಿ ನಾವು ಸ್ಕ್ರೋಲ್ ಮಾಡುವಾಗ ಒಂದು ಇದರಲ್ಲಿ ರೀಲ್ ಅಲ್ಲಿ ನಾವು ಭಾರಿ ಇಂಟ್ರೆಸ್ಟೆಡ್ ಇರ್ತೇವೆ, ಭಾರಿ ಖುಷಿ ಆಗ್ತದೆ, ನನ್ಗೆ ಹೀಗೆ ಆಗ್ಬೇಕು, ದಿಸ್ ಇಸ್ ಮೋಟಿವೇಟೆಡ್. ಸೆಕೆಂಡ್ ಬರುವಾಗ ಇನ್ನೊಂದು ಬರ್ತದೆ, ಅದು ಬೇಡ, ಇದಾಗ್ಬೋದು. 3ನೇದು ಬರ್ತದೆ. ಸುಮಾರು ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ ಗೊತ್ತಿಲ್ಲದೆ ನೀವು 30 ರೀಲ್ ಅನ್ನ ನೋಡ್ತೀರ. ಓಕೆ, 30 ರೀಲ್ಸ್ ಅನ್ನ ನೋಡುವಾಗ ಅದು ಕನ್ಫ್ಯೂಸ್ ಆಗೋದೇನು ಭಯ ಪಡುವುದಮ್ಮ, ಟೋಟಲಿ ಕನ್ಫ್ಯೂಸ್. ನಮ್ಗೆ ಏನು ಮಾಡ್ಬೇಕಂತ ನಮ್ಗೇನೆ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಹೇಳುವುದೇನೆಂದ್ರೆ, ನಿಮ್ಮ ಗೋಲ್ ಒಂದು ಇರ್ಬೇಕಾದ್ರೆ, ಸಪೋಸ್ ನನಗೆ ನಾಳೆ CA ಆಗ್ಬೇಕು, ನನಗೆ ನಾಳೆ ಕಂಪನಿ ಸೆಕ್ರೆಟರಿ ಆಗ್ಬೇಕು, ಅಥವಾ ನಮ್ಗೆ ಏನೇ ಆಗ್ಬೇಕಾದ್ರೆ ಮೇನ್ ಫೋಕಸ್ ಅಲ್ಲಿ ಇದ್ರೆ ಯಾವುದೇ ರೀಲ್ ಬರ್ಲಿ ಏನೇ ಬರ್ಲಿ ಅದು ಒಂದು ನಮಗೆ ಬಂದು ಹೋಗ್ತದೆ. ಆದ್ರೆ ನಿಮಗೆ ಬೇಕಾದಾಗ ಮಾತ್ರ ನಿಮ್ಮನ್ನ ಮೋಟಿವೇಟ್ ಮಾಡ್ತದೆ. ಇಟ್ ಈಸ್ ನಾಟ್ ಫಿಯರ್, ಐ ವುಡ್ ಸೇ ಇಟ್ ಈಸ್ ಕನ್ಫ್ಯೂಷನ್. ನಾವು ಕನ್ಫ್ಯೂಷನ್ ಮೋಡ್ ಇಂದ ಯಾವಾಗ ಡಿಸಿಪ್ಲಿನ್ಗೆ ಬರ್ತೇವ, ಆವತ್ತು ನಮ್ದು 90% ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಬೇಕಾದ್ರೆ ಎಲ್ಲಿ ಬೇಕಾದ್ರೂ ನೋಡಿ, ಇವತ್ತಿಗೆ ಜನರೇಷನ್ Z ಇನ್ನು ಏನಂದ್ರೆ, ವಿ ಆರ್ ಇಂಟ್ರೆಸ್ಟೆಡ್ ಇನ್ ಓನ್ಲಿ 90 ಸೆಕೆಂಡ್ ರೀಲ್, 3 minutes ಶಾರ್ಟ್. ಓಕೆ, ಮತ್ತೆ ಸ್ಟೇಟಸ್ ಅಲ್ಲಿ 1 ನಿಮಿಷದ ಸ್ಟೇಟಸ್ ಅಷ್ಟೇ. ಅದರ ಒಳಗೆ ನಾವು ಸ್ಟೋರಿ ಹೇಳಿ ಹಾಕ್ಬೇಕು. ಒಂದು ವೇಳೆ ನಾವು ಅದರೊಳಗೆ ಸ್ಟೋರಿ ಹೇಳದಿದ್ರೆ
ಅದು ನಮ್ಮ ಫೇಲಿಯರ್ ಅದು. Correct. ಅದು ಕೇಳುವವರ ಫೇಲಿಯರ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಇವತ್ತು ನಾವು ಜನರೇಷನ್ Z ಅಂತ ಹೇಳಿ, ಫಾರ್ ಎಕ್ಸಾಂಪಲ್, ನಾವು ದೂರ್ತೇವೆ ಸರ್, ನಾವು ನಮ್ಮ ಮಕ್ಕಳನ್ನು ದೂರ್ತೇವೆ, ಅದು ಹಾಗೆ ಹೀಗೆ, ಆ ಜನರೇಷನ್ ಹೀಗೆ. ನೋ, ಆಕ್ಚುಲಿ ಪ್ರಾಬ್ಲಮ್ ಏನಂದ್ರೆ ವಿ ಫೇಲ್ ಟು ಅಡ್ರೆಸ್ ಯುವರ್ ಇಶ್ಯೂಸ್ ಇನ್ ಯುವರ್ ಓನ್ ಲ್ಯಾಂಗ್ವೇಜ್. We fail to interact with you in your own language. We speak our language. We parents, we speak our language. ಏನಂದ್ರೆ ನಾನಿರುವಾಗ ಅದು ಇರ್ಲಿಲ್ಲ, ಈಗ ಇದೆ. ಆಫ್ ಕೋರ್ಸ್ ನಾನಿರುವಾಗ ವಾಟ್ಸ್ಆಪ್ ಇರ್ಲಿಲ್ಲ, ಈಗ ನಾನು ಯೂಸ್ ಮಾಡೋದಿಲ್ವಾ? ಕರೆಕ್ಟ್ ಅಲ್ವಾ? ಈಗ ನಾನು ಯೂಸ್ ಮಾಡೋದಿಲ್ವಾ? ನನ್ನ ಮಗನಿಗೆ ನಾನು ಹೇಳುದು, ನಾನು ಚಿಕ್ಕದಿರುವಾಗ ಸೈಕಲ್ ಅಲ್ಲಿ ಹೋಗ್ತಿದ್ದೆ ಕಾಲೇಜಿಗೆ, ಆದ್ರೆ ನಿನ್ಗೆ ಸೈಕಲ್ ಅಲ್ಲಿ ಕಳಿಸ್ಲಿಕ್ಕೆ ನನ್ಗೆ ಆಗುದಿಲ್ಲ, ಅದು ಭಯಪಡ್ತೇನೆ ನಾನು, ರೋಡಲ್ಲಿ ಆಗುದಿಲ್ಲ. ಗೊತ್ತಾಯ್ತಲ್ಲ? ಅಂದ್ರೆ ನೀನು ಕಾರಲ್ಲಿ ಹೋಗ್ಬೇಕು ಅಥವಾ ನಾನು ಟ್ರಾನ್ಸ್ಪೋರ್ಟ್ ಅರೇಂಜ್ ಮಾಡ್ತೇನೆ ನಿನಗೆ. ಅಂದಿಗೆ ಅದೇ ಸುಖ, ಇಂದಿಗೆ ಇದೇ ಸುಖ. ದಿಸ್ ಇಸ್ ದ ಪ್ರಾಬ್ಲಮ್. ಸೊ ದೇರ್ ಇಸ್ ಅ ಹ್ಯೂಜ್ ಡಿಫರೆನ್ಸ್ ಬಿಟ್ವೀನ್ ವಿ ಎಲ್ಡರ್ಸ್ ಅಂಡ್ ಅವರ್ ದಿಸ್ ಜನರೇಷನ್. ಫಸ್ಟ್ ವಿ ಹ್ಯಾವ್ ಟು ಸ್ಪೀಕ್ ಅವರ ಲ್ಯಾಂಗ್ವೇಜ್ ಅಲ್ಲಿ ನಾವು ಮಾತಾಡಬೇಕು. ಸೆಕೆಂಡ್, ಅವರಿಗೆ ಭಯ ಏನಿಲ್ಲ, ಕನ್ಫ್ಯೂಷನ್ ನಿಂದ ಹೊರಗೆ ತಂದ್ರೆ ಉಂಟಲ್ಲ, ಒಂದರಲ್ಲಿ ಫೋಕಸ್ ಮಾಡಿದ್ರೆ. ಮತ್ತೆ ಇನ್ನೊಂದು, ಇಫ್ ದೇ ಫಾಲೋ ದೇರ್ ಪ್ಯಾಷನ್, ನಥಿಂಗ್ ಲೈಕ್ ದಟ್. ನಮ್ಮ ಪೇರೆಂಟ್ಸಿಗೆ, ನಾನು ನನ್ನ ಮಕ್ಕಳಿಗೆ ಉಂಟಲ್ಲ, ಅವರ ಪ್ಯಾಷನ್ ಫಾಲೋ ಮಾಡಿದ್ರೆ ನನ್ನಷ್ಟು ಖುಷಿ ಯಾರಿಲ್ಲ. ನನ್ಗೆ ಗೊತ್ತು 100% ಪಾಸ್ ಆಗ್ತಾರಂತ. ಪ್ಯಾಷನ್ ಫಾಲೋ ಮಾಡಿದವರು ಎಲ್ಲಿ ಫೇಲ್ ಆಗಿದ್ದಾರಂತ ನಾನು ನೋಡಿ. ಎಲ್ಲಿ ನನಗೆ ಒಂದು ಇನ್ಸಿಡೆಂಟ್ ತೋರಿಸಿ, ಅಂದ್ರೆ ಒರಿಜಿನಲ್ ಪ್ಯಾಷನ್ ಫಾಲೋ ಮಾಡಿದ್ರು ಯಾವುದೇ ಇರ್ಲಿ, ಎಲ್ಲಿ ಕೂಡ ಫೇಲ್ ಆಗಲಿಲ್ಲ. ಮೆಸೇಜ್ ಟು ಯೂತ್ ಈಸ್, ಇಟ್ ಈಸ್ ನಾಟ್ ಫಿಯರ್. ಫಿಯರ್ ಇಲ್ಲ. ಇವತ್ತಿನ ಯಂಗ್ಸ್ಟರ್ಸ್ಗೆ ಫಿಯರೇ ಇಲ್ಲ. ಬೇಕಾದ್ರೆ ನೋಡಿ ನೀವು, ಯಾರಿಗೂ ಹೆದರೋದಿಲ್ಲ. ಸೊ ಇದರಿಂದ ನಾವು ಈಗ ಇದೇನೆಂದ್ರೆ, ನಾವು ಪೇರೆಂಟ್ಸ್ ಇರ್ಲಿ, ಸೀನಿಯರ್ಸ್ ಇರ್ಲಿ, ನಮ್ಮ ಯಂಗ್ಸ್ಟರ್ಸ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಅವರು 100% ಪಾಸ್ ಆಗ್ತಾರೆ. ಯು ಮಾರ್ಕ್ ಮೈ ವರ್ಡ್, ದಿಸ್ ಇಸ್ ಪ್ರಾಕ್ಟಿಕಲ್, ನಾಟ್ ನಾಲೆಜ್, ನಾಟ್ ಇದಲ್ಲ, ಏನು ಥಿಯರಿ ಅಲ್ಲ, ಬುಕ್ ಇಂದ ಓದಿದ್ದಲ್ಲ ಸರ್, ನಾನು ಹೇಳ್ತೇನೆ. By experience. Yeah, experience. Because I am also father of 3. ನಂದು ಏನು ದೊಡ್ಡ 2 ಮಕ್ಕಳು, ದೇ ಆರ್ ಜೆನ್ ಝಿ, ಒಂದು ಜನ್ ಆಲ್ಫಾ. ಈಗ ಡೈಜಿ ವರ್ಲ್ಡ್ ಒಂದು ಬ್ರ್ಯಾಂಡ್, ಇವತ್ತು ಗ್ಲೋಬಲ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಸೊ 25 ವರ್ಷದ ಜರ್ನಿ ನಿಮ್ಮದು. ಸೊ ಈಗ ಅನ್ನಿಸ್ತಾ ಇದೆ ಇವಾಗ ಬಹಳ ಖುಷಿ ಆಗ್ತದೆ. ಏನು ಖುಷಿ ಅಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ಹಾನೆಸ್ಟ್ಲಿ ನಾನು ಹೇಳ್ತೇನೆ, ಈ ಜರ್ನಿ ಶುರು ಮಾಡುವಾಗ ನಾನು ಹೇಳಿದೆಲ್ಲ ನನ್ಗೆ ಗೊತ್ತಿರಲಿಲ್ಲ ಅಂತ. ಆದರೆ ಆಫ್ಟರ್ 25 years ಐ ಲರ್ನ್ಡ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್, ವಿಚ್ ಐ ವಾಂಟ್ ಟು ಟ್ರಾನ್ಸ್ಫರ್ ದಿಸ್ ನಾಲೆಜ್ ಟು ದಿ ಯಂಗ್ಸ್ಟರ್ಸ್. ದಿ ನಂಬರ್ ಒನ್, now I believe in 3 U's. One is update. Always you should update yourself. Because ನಾನು ಕಂಪ್ಯೂಟರ್ನ ABCD ನಾಲೆಜ್ ಇರಲಿಲ್ಲ. ಆದರೆ ಕಂಪ್ಯೂಟರ್ ಹೊಡೆದು ಬಡೆದು ನನ್ನಷ್ಟಕ್ಕೆ ನಾನು ಅಪ್ಡೇಟ್ ಮಾಡಿದೆ. ಎವ್ರಿ ಅಪ್ಡೇಟ್ ಬರುವಾಗ ನಾನು ಅದಕ್ಕೆ ರೆಡಿ ಆಗಿದ್ದೆ. ನಾನು ಹೇಳಿದೆ, ಡಯಲ್ ಅಪ್ ಇಂದ ವೈಫೈ, 3G 5G ತನಕ ಅಪ್ಡೇಟ್ ಆಗ್ತಾ ಹೋಗ್ಬೇಕು. ಇವತ್ತು ನಮ್ಮ ಕಾಲೇಜಲ್ಲಿ ಎಜುಕೇಶನ್ ಏನೆಂದ್ರೆ, ಏನು ನಮ್ಮ ಸಿಲೆಬಸ್ ಉಂಟಲ್ಲ, ಸಿಲೆಬಸ್ ಅದು ಅಲ್ಲಿಯೇ ಇರ್ತದೆ. ಆದರೆ ನಮ್ದು ನಾಲೆಜ್ ನಾವು ಚೇಂಜ್ ಮಾಡ್ತಾ ಹೋಗ್ಬೇಕು. ನೀವು ಡಿಗ್ರಿ ಆದ ನಂತರ ಸಿಲೆಬಸ್ ಮ್ಯಾಟರೇ ಇಲ್ಲ, ನಿಮಗೆ ಮ್ಯಾಟರೇ ಇಲ್ಲ. ನಿಮ್ಮ ಸರ್ಟಿಫಿಕೇಟ್ ಓನ್ಲಿ ನಿಮಗೆ ಒಂದು ನೀವು ಡಿಗ್ರಿ ಮಾಡಿದ್ದು. ಆದ್ರೆ ಎಲ್ಲಿ ತನಕ ನೀವು ಅಪ್ಡೇಟ್ ಆಗ್ತೀರಾ, ಇವಾಗ ಯಂಗ್ಸ್ಟರ್ಸ್ಗೆ ಇದಿದೆ, ಚಾಟ್ GPT ಇದೆ, ಸಾರಿ ಐ ಮೀನ್ AI ಇದೆ. ಕಲಿಯುವುದು ನೀವು ಓಕೆ, ನೀವು BCom ಕಲಿತೀರಾ, CA ಏನು ಕಲೀರಿ, ನೋ ಪ್ರಾಬ್ಲಮ್. ಆದರೆ ಜೊತೆಗೆ ನೀವು ಅಪ್ಡೇಟ್ ಆಗಿದ್ರೆ ನೀವು ಫೀಲ್. ಸರ್, ರೀಸೆಂಟ್ಲಿ ಇಕನಾಮಿಕ್ಸ್ ನೋಬೆಲ್ ಪ್ರೈಸ್ ವಿನ್ನರ್, ಯೂನಿವರ್ಸಿಟಿ ಆಫ್ ಚಿಕಾಗೋದ ಪ್ರೊಫೆಸರ್ ಜೇಮ್ಸ್, ಸೆಕೆಂಡ್ ನೇಮ್ ಹೆಕ್ಕಲ್ or some, I mean surname I forgot. Okay, so 40 years ನ ರಿಸರ್ಚ್ ಅಲ್ಲಿ ಅವ್ರು ಹೇಳುದು ಏನು ಗೊತ್ತಾ, ಇವತ್ತು ವರ್ಲ್ಡ್ ಅಲ್ಲಿ ಯಾರು ಸಕ್ಸಸ್ ಆಗಿದ್ದಾರೆ, ಯಾರು ಶ್ರೀಮಂತರಾಗಿದ್ದಾರೆ, ಅದರಲ್ಲಿ 80% ಆಫ್ ದ ಪೀಪಲ್, ದೇ ಆರ್ ಸಕ್ಸಸ್ಫುಲ್, ದೇ ಆರ್ ರಿಚ್ ಬಿಕಾಸ್ ಆಫ್ ದೇರ್ ಸಾಫ್ಟ್ ಸ್ಕಿಲ್ಸ್, ನಾಟ್ ಬಿಕಾಸ್ ಆಫ್ ಪುಸ್ತಕದ ಬದನೆಕಾಯಿ. Not because, see, this is not I am saying this. Okay, this is ನೋಬೆಲ್ ವಿನ್ ಆದವರು, ಎಕನಾಮಿಕ್ಸ್ ಅಲ್ಲಿ ನೋಬೆಲ್ ವಿನ್ ಆದವರು ಹೇಳ್ತಾ ಇದ್ದಾರೆ. ಸೊ ಓನ್ಲಿ 20% ಏನು IQ ಅಲ್ಲಿ ಟಾಪ್ ಅಲ್ಲಿ ಹೋಗಿ ಪಾಸ್ ಆದವರು, ಬಾಕಿ ಸಾಫ್ಟ್ ಸ್ಕಿಲ್ಸ್. ಸೊ ದಟ್ಸ್ ವೈ ಐ ಆಮ್ ಸೇಯಿಂಗ್ ದ ಫಸ್ಟ್ ಥಿಂಗ್ ಈಸ್ ಯು ಅಪ್ಡೇಟ್ ಅಂಡ್ ಸೆಕೆಂಡ್ ಥಿಂಗ್ ಯು ಅಪ್ಗ್ರೇಡ್. ಅಪ್ಡೇಟ್ ಆದಾಗೆ ಅಪ್ಗ್ರೇಡ್. ನಾನು ಅಪ್ಗ್ರೇಡ್ ಆದದ್ದು ನಿಮ್ಗೆ ಗೊತ್ತು ಎಲ್ಲಿ ಅಂತ, ಅಂದ್ರೆ ರಿಸ್ಕ್ ತಗೊಂಡಾಗ ಮಾತ್ರ ನಾವು ಅಪ್ಗ್ರೇಡ್ ಆಗ್ತೇವೆ. ಇವರು ಮೊನ್ನೆ ಲಾಸ್ಟ್ ಟೈಮ್ ಒಂದು ಪ್ರೋಗ್ರಾಮ್ ಅಲ್ಲಿ ನೀವು ನನ್ನ ನೆನಪು ಮಾಡಿ ಹೇಳಿದ್ರಿ, ರಾಬಿನ್ ಶರ್ಮಾ ಆ ಒಂದು ಏನು
ವರ್ಡಿಂಗ್ಸ್ ಹೇಗೆ ನನ್ನ ಲೈಫ್ ಅನ್ನ ಚೇಂಜ್ ಮಾಡಿದ್ದಂತ. ಸೊ 2 ದೋಣಿಯಲ್ಲಿ ಕಾಲಿತ್ತು, ಒಂದು ದೈಜಿ ವರ್ಲ್ಡ್ ಮತ್ತೆ ಇನ್ನೊಂದು ನಾನು ಕೆಲಸ ಮಾಡುವ ಕಂಪನಿ. ಒಳ್ಳೆ ಕೆಲಸ ಇತ್ತು, ಮಲ್ಟಿನ್ಯಾಷನಲ್ ಕಂಪನಿ, ಒಳ್ಳೆ ಬಾಸ್ ಇದ್ರು, ಫ್ಯಾಮಿಲಿ ಇತ್ತು, ಎಲ್ಲ ಇತ್ತು. ಈ ಕಡೆ ದೈಜಿ ವರ್ಲ್ಡ್ ಗ್ರೋ ಆಗ್ತಿತ್ತು. ಸೊ 2 ಮಾಡ್ಲಿಕ್ಕೆ ಆಗೋದಿಲ್ಲ. ಏನ್ ಮಾಡ್ಬೇಕು? ಮನೆಯಲ್ಲಿ ಕೇಳಿದ್ರೆ ಮನೆಯಲ್ಲಿ ಹೇಳ್ತಾರೆ ಕೆಲಸ ಮಾಡು, ಇದೆಲ್ಲ ಬೇಡ, ಯಾರ ಹತ್ರ ಬೇಕಾದ್ರೂ ಕೇಳು. 1 ವರ್ಷ ನಾನು ವೇಸ್ಟ್ ಮಾಡಿದೆ. ವೈಫ್ ಹತ್ರ ಕೇಳಿದೆ, ಫ್ಯಾಮಿಲಿ ಮೆಂಬರ್ ಹತ್ರ ಕೇಳಿದೆ, ಫ್ರೆಂಡ್ಸ್ ಹತ್ರ ಕೇಳಿದೆ, ಲಾಸ್ಟ್ಗೆ ದಾರಿಯಲ್ಲಿ ಹೋಗುವವರ ಹತ್ರ ಕೂಡ ಕರೆದು ಕೇಳಿದೆ. ಯಾರು ಕೂಡ ಸಪೋರ್ಟ್ ಮಾಡ್ಲಿಲ್ಲ. ಸೊ ಮತ್ತೆ ಒಂದು ದಿನ ಹೋಗಿ ರಾಬಿನ್ ಶರ್ಮಾರ ಒಂದು ಇದರಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಇತ್ತು, ದ ಡೇ ಯು ಸ್ಟಾಪ್ ಟೇಕಿಂಗ್ ರಿಸ್ಕ್ ಯು ಸ್ಟಾಪ್ ಲಿವಿಂಗ್ ಯುವರ್ ಲೈಫ್. ಅದು ನನ್ನನ್ನ ಮೋಟಿವೇಟ್ ಮಾಡಿ ಫಸ್ಟ್ ಗೆ ಹೋಗಿ ರಿಸೈನ್ ಮಾಡಿದೆ. ಬಾಸ್ ಅಂತ ಹೇಳಿದ್ರು, ವಾಟ್ ಆರ್ ಯು ಡೂಯಿಂಗ್? ನಾನು ಐ ವಾಂಟ್ ಟು ಪರ್ಸ್ಯೂ ಮೈ ಪ್ಯಾಷನ್. ಸೊ ಅದಾದ ನಂತರ ಮನೆಯಲ್ಲಿ ಬಂದು ಹೇಳಿದೆ. ಶುರುವಿಗೆ ಸ್ವಲ್ಪ ಕಿರಿಕಿರಿ ಮಾಡಿದ್ರು, ಆದ್ರೆ ಮಾತ್ರ ಎಕ್ಸೆಪ್ಟ್ ಮಾಡಿದ್ರು. ರಿಸ್ಕ್ ಉಂಟಲ್ಲ ಅವರಿಗೆ. ಅದಕ್ಕಾಗಿ ನಾನು ನನ್ನ ಯಂಗ್ಸ್ಟರ್ಸ್ ಗೆ ಏನು ಹೇಳುವುದಂದ್ರೆ, ಯಾರ ಹತ್ರ ಕೂಡ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕ್ಲೋಸ್ ಫ್ಯಾಮಿಲಿ, ಮದರ್, ಫಾದರ್, ಓಕೆ, ಎಲ್ಲರ ಹತ್ರ ದಾರಿಯಲ್ಲಿ ಹೋಗುವವನನ್ನ ಕಡೆ ನಾನು ಹೀಗೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ಹೋಗ್ಬೇಡಿ. ಸೊ ವಾಟ್ ಐ ವಾಂಟ್ ಟು ಟೆಲ್ ಯು, ಫಸ್ಟ್ ಡಿಸೈಡ್ ದೆನ್ ಡಿಸ್ಕಸ್. ನಾನು ತಪ್ಪು ಮಾಡಿದೆ ಅಲ್ಲಿ, ಫಸ್ಟ್ ಡಿಸ್ಕಸ್ ಮಾಡಿದ್ದು, ನಂತರ ಡಿಸೈಡ್ ಮಾಡ್ಲಿಕ್ಕೆ ಹೋಗಿದ್ದು. ಸೊ 1 ವರ್ಷ ಹೋಯ್ತು. ಸೊ ಇದು ಅಪ್ಗ್ರೇಡ್ ಲೈಫ್ ಅಲ್ಲಿ. ಸೆಕೆಂಡ್ ಪಾಯಿಂಟ್ ಅಪ್ಗ್ರೇಡ್. ಅಂಡ್ ದ ಥರ್ಡ್ ಒನ್ ಯು ಸೆಡ್ ದಟ್ 25 ವರ್ಷದಲ್ಲಿ ನೀವು ಕೇಳಿದ್ರಿ ನಮ್ಗೆ 25 ವರ್ಷದಲ್ಲಿ ಏನು ಫೀಲ್ ಆಗ್ತಾ ಇದೆ ಸರ್. ಥರ್ಡ್ ಒನ್ ಇಸ್ ನಥಿಂಗ್ ಬಟ್ ಅಪ್ಲಿಫ್ಟಿಂಗ್ ಅದರ್ಸ್. ನಥಿಂಗ್ ದಾಟ್ ಒಂದು ಅದರಲ್ಲಿ ಇರುವಂತಹ ಖುಷಿ ಮತ್ತು ಒಂದು ಇದುಂಟಲ್ಲ ಲೈಫ್ ಅಲ್ಲಿ. ನನಗೆ ಸತ್ಯ ಹೇಳ್ತೇನೆ, ಇವತ್ತು 25 years ಆಯ್ತು. ಈವನ್ ಇಫ್ ಐ ಫೀಲ್ ದಟ್ ದಿಸ್ ಇಸ್ ಮೈ ಲಾಸ್ಟ್ ಡೇ, ಐ ಆಮ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್, ಬಿಕಾಸ್ generating 32 crores for last 25 years for the poorest of poor and needy people. Even though ನನ್ನ ಪಾಕೆಟ್ ಇಂದ ನಾನು 32 ಕೋಟಿ ಕೊಡ್ಲಿಲ್ಲ, ಜನರಿಂದ ಡೈರೆಕ್ಟ್ ಆಗಿ ಫ್ರಮ್ ಡೋನರ್ಸ್ ಟು ಬೆನಿಫಿಷಿಯರ್, ಅದರಷ್ಟು ಖುಷಿ ಎಲ್ಲ ಮೀಡಿಯಾದವರಿಗೆ ಮಾಡಬಹುದು. ಇದು ಎಲ್ರಿಗೂ ಮಾಡಬಹುದು. ನಾನು ಒಬ್ನೇ ಮಾಡುದಂತ ಹೇಳುದಿಲ್ಲ, ಕೆಲವರು ಮಾಡ್ತಾರೆ. ಆ ಒಂದು ಮನಸ್ಸು ಬೇಕು. ಕೋವಿಡ್ ಟೈಮ್ ಅಲ್ಲಿ ನಾವು ಮಾಡಿದಂತಹ ಇದು ಸ್ಯಾಟಿಸ್ಫ್ಯಾಕ್ಷನ್. ಇವಾಗ ನಾವು ಕ್ಯಾನ್ಸರ್ ಗೆಲ್ಲೋಣ ಎಂಬ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದ್ದೇವೆ. ಅದೆಷ್ಟೋ ಜನರು ಕ್ಯಾನ್ಸರ್ ನ ಭಯದಿಂದ, ಅದೆಷ್ಟೋ ಜನರು ವಿದೌಟ್ ಪ್ರಾಪರ್ ಮೆಡಿಸಿನ್ ಮತ್ತು ಇದರಿಂದ ಡೆತ್ ಆಗ್ತಾ ಇದ್ದಾರೆ. ಬಟ್ ಅವರ್ ಸ್ಲೋಗನ್ ಈಸ್ ಲೆಟ್ ಅಸ್ ಬ್ರೇಕ್ ದ ಮಿತ್, ಕ್ಯಾನ್ಸರ್ ಇಸ್ ನಾಟ್ ಡೆತ್. ವೆರಿ ಸಿಂಪಲ್, ಕ್ಯಾನ್ಸರ್ ಇಸ್ ನಾಟ್ ಎಟ್ ಆಲ್ ಡೆತ್. ನಾವು ನಮಗೆ ಭಯಪಡಿಸಿ ಇಟ್ಟಿದ್ದಾರೆ ಹಾಗೆ. ಫಸ್ಟಿಗೆ ಕ್ಯಾನ್ಸರ್ ಬಂದಾಗ ಹೈಯೆಸ್ಟ್ ಭಯಪಡಿಸುವವರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ನೇಬರ್. ಅಂದ್ರೆ ಒಂದು ಫಸ್ಟಿಗೆ ಹೇಳುದು ಕ್ಯಾನ್ಸರಾ, ಮೊನ್ನೆ ನನ್ನ ಫಾದರ್ ಇನ್ಲೋ 6 ತಿಂಗಳಲ್ಲಿ ಹೋದ್ರು ಅಂತ. ಅಂದ್ರೆ ಅದು ಹೇಳ್ಬೇಕು, ಅದಕ್ಕೆ ಮದ್ದಿಲ್ಲ, ಆಯ್ತು ಅಂತ. ಆದ್ರೆ ಡೀಪ್ ಆಗಿ ಹೋದ್ರೆ ಎಲ್ಲಿ ನಾವು ಎಡವುತ್ತೇವೆ ಅಂದ್ರೆ, ಕ್ಯಾನ್ಸರ್ ಸಿಂಪ್ಟಮ್ ಅನ್ನ ಕಂಡು ಹಿಡಿಯುವಲ್ಲಿ ನಾವು ಎಡವಟ್ಟು ಮಾಡ್ತೇವೆ. ಮಾತ್ರ ಅಲ್ಲ, ನಾವು ಡಿಲೇ ಮಾಡ್ತಾ ಇದ್ದೇವೆ. ಕ್ಯಾನ್ಸರ್ಗೆ ಪ್ರಾಬ್ಲಮ್ ಏನಂದ್ರೆ ಓನ್ಲಿ ಡಿಲೇ, ನಾಟ್ ಮೆಡಿಸಿನ್ ಆರ್ ಎನಿಥಿಂಗ್. ಸೊ ಐ ವಾಂಟ್ ಟು ಕ್ರಿಯೇಟ್, ವಿ ವಾಂಟ್ ಟು ಕ್ರಿಯೇಟ್ ಆನ್ ಅವೇರ್ನೆಸ್ ಫಾರ್ ಕ್ಯಾನ್ಸರ್ ಅಂಡ್ ಸ್ಪೆಷಲಿ ಪೇಷಂಟ್ಸ್ ಮತ್ತು ಫ್ಯಾಮಿಲಿ ಮೆಂಬರಿಗೆ. ಸೊ ದೀಸ್ 3 ಥಿಂಗ್ಸ್ ದ ಮೋಸ್ಟ್ ನಾನು ತುಂಬಾ ತೃಪ್ತಿ ತಂದಂತಹ ಈ 3 ವಿಷಯ ನನಗೆ ಲಾಸ್ಟ್ 25 ವರ್ಷಗಳಲ್ಲಿ ಫೀಲ್ ಆಗಿದೆ. ನಿಮ್ಮ ಒಂದು ಸೆಂಟೆನ್ಸ್ ನ ಕ್ವೆಶ್ಚನ್ ಗೆ ನಾನು 10 ನಿಮಿಷ ಆನ್ಸರ್ ಹೇಳಿದ್ದೆ. ಅದು ತುಂಬಾ ಒಂದು ಯೂಸ್ಫುಲ್ ಆದ ಒಂದು ಮೆಸೇಜ್ ಇದೆ ಅಲ್ಲಿ. ನಿಮ್ಮ ಒಂದು ಕೆಲಸ ಹೇಳುದ್ರಲ್ಲೇ ಅಥವಾ ನಿಮ್ಮ ಒಂದು ಯಾವುದು ನೀವು ಕಾರ್ಯಕ್ರಮಗಳನ್ನ ಹೇಳುದ್ರಲ್ಲಿ ಒಂದು ಮೆಸೇಜ್ ಕೂಡ ಕೊಟ್ಟಿರಿ. ಎಕ್ಸಾಕ್ಟ್ಲಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾ, ಫಾರ್ ಯೂತ್ ಇಸ್ ವೆರಿ ಸಿಂಪಲ್, ಅಪ್ಡೇಟ್, ಅಪ್ಗ್ರೇಡ್ ಅಂಡ್ ಅಪ್ಲಿಫ್ಟ್. ವೆನ್ ಯು ಗೋ ಅಪ್, ಟೇಕ್ ಅದರ್ಸ್ ಆಲ್ಸೋ ಅಪ್. ಅದರ್ವೈಸ್ ದೇರ್ ಇಸ್ ನೋ ಯೂಸ್. ಲಾಸ್ಟ್ ನಾಳೆ ಎಷ್ಟು ಹಣ ಮಾಡಿ ಏನು ಬೇಕಾದ್ರೂ ಮಾಡಿ ಒಬ್ಬನೇ ಖುಷಿಯಲ್ಲಿದ್ದು ನಿನ್ನ ಫ್ಯಾಮಿಲಿ ಮಾತ್ರ, ನಿಮ್ಮವರು ಮಾತ್ರ ಖುಷಿಯಲ್ಲಿದ್ರೆ there is no joy in life. Now let's come on to my favorite segment of the podcast, that is Unfiltered with Vikasit. We'll be asking you question back to back and you have to answer very quickly without thinking. Okay? Without thinking. Like quickly. Let's start? Okay. What is the one thing you love about Mangalore? Languages, because we love to speak different languages. Tulu, Kannada, Konkani, Kannada, English. If you go anywhere else, you won't be able to speak these beautiful languages. Yes. Agreed. Okay. Which do you prefer? Paper news or digital news? No, now digital news. Digital news. Yes. Okay. What is your favorite Mangalorean dish? Sajjige bhaji. Okay. Do you prefer hosting or acting? Both. Both. Okay. Comedy role or serious role? Actually, both. Now, just I can tell you 1 minute. See, now I'm acting in a movie, very serious role. Okay.
So people came to the theater expecting that I do some comedies Comedy. there, and when they go back, they said that what is this? We never knew that you are doing serious roles. So now I want to do both. Both. Yes. Nice. Okay. Chilling at beach or shooting? Shooting. One coastal slang word you love to use. Mujigasle. Okay. If not Daiji World, which business would you try? Well, oh my God, that is. I mean, I didn't think beyond my media business. Okay. No problem. Okay. One thing people don't know about you. No, about me that people were thinking I am not an actor because they thought that I'm actor by default. Okay. Actually, acting is my passion. Okay. One mantra you live by. Very, it is from heart. Sarve Janaha Sukhino Bhavantu. Thank you, sir. It was really fun. Thank you so much. ಈಗ ಆ್ಯಕ್ಟಿಂಗ್ ಅಲ್ಲಿ ಇದ್ದೀರಿ ನೀವು, ಮೂವಿ, ಸೀರೀಸ್, ಸೀರಿಯಲ್ ಎಲ್ಲ ಆಯ್ತು. ಒಂದು ಕಾಮಿಡಿ ರೋಲ್ ನಿಮ್ಗೆ ಯಾವ್ದು ಇಷ್ಟ ಆದದ್ದು? ನೀವು ಇಷ್ಟೆಲ್ಲ ಮಾಡಿದ್ರಲ್ಲಿ, ಈಗ 2014 ನೀವು ಆಕ್ಟಿಂಗ್ ಮಾಡಿದ್ರಲ್ಲಿ ಹೌದು, ಇವತ್ತಿನವರೆಗೆ ಒಂದು ಕಾಮಿಡಿ ರೋಲ್ ಯಾವ್ದು ನಿಮ್ಗೆ ತುಂಬಾ ಇಷ್ಟ ಆಗಿದೆ? ಕಾಮಿಡಿ ರೋಲು ನಾನು ಕಡಿಮೆ ಮಾತಾಡಿ ಜನರು ಜಾಸ್ತಿ ನಗಿಸಿದ್ದು ಒಂದು ರೀಸೆಂಟ್ಲಿ ನಮ್ಮ ಪ್ರೈವೇಟ್ ಚಾಲೆಂಜ್ ಪ್ರೋಗ್ರಾಮ್ ಅಲ್ಲಿ ಒಂದು ಭಯಕ್ಕೆ ರೋಲ್ ಇದಿತ್ತು, ಎಪಿಸೋಡ್ ಇತ್ತು. ಅದರಲ್ಲಿ ನಾನು ತುಂಬಾ ಕಂಜೂಸ್ ಗಂಡ, ತುಂಬಾ ಕಂಜೂಸ್ ಗಂಡ, ಅವರು ಲೇಡಿ ಪಾರ್ಟ್, ಅವರು ಲೇಡಿ ಪಾರ್ಟ್. ಸೊ ನೀವು ಫುಲ್ ಬಾರ್ಗೇನ್ ಮಾಡುದು, ನಾನು ಬಾರ್ಗೇನ್ ಮಾಡುದು, ಎಂತದು ಬೇಡ, ಎಂತ ಗೊತ್ತಿಲ್ಲದಂತೆ ನಾನು ಆಕ್ಟ್ ಮಾಡುದು, ಅದರಲ್ಲಿ ಸಜ್ಜಿಗೆ ಬಜಿಲು ಎಲ್ಲ ಗೊತ್ತಿಲ್ಲದಂತೆ ಮಾಡುದು. ಸೊ ಅದು ನನಗೂ ಇಷ್ಟ ಆಗಿತ್ತು, ಮತ್ತು ಎಲ್ಲಿ ಹೋದ್ರು ಕೂಡ ಅದನ್ನ ನೆನಪಿಸ್ತಾರೆ, ಹೆಂಚಿನ ಕಂಜೂಸ್ ಕಣ್ಣನೆ ಮಾರ. ಸೊ ಐ ಫುಲ್ಲಿ ಲೈಕ್ ದಟ್. ದೇರ್ ಆರ್ ಆಲ್ ದ ಎಪಿಸೋಡ್ಸ್ ಐ ಎಂಜಾಯ್ಡ್, ಬಟ್ ಆ ಒಂದು ಪರ್ಟಿಕ್ಯುಲರ್ ಎಪಿಸೋಡ್ ನನಗೆ ರೀಸೆಂಟ್ಲಿ ಮಾಡಿದ್ದು ಅದು ನನಗೆ ತುಂಬಾ ಲೈಕ್. ಎನಿ ಡೈಲಾಗ್ ಇಲ್ಲ ಸರ್, ನನ್ನ ಡೈಲಾಗ್ ಎಲ್ಲ, ನಮ್ದು ಡೈಲಾಗ್ ಅಂದ್ರೆ ನಾರ್ಮಲಿ ಪ್ರೈವೇಟ್ ಚಾಲೆಂಜ್ ಅಲ್ಲಿ ಏನಾಗ್ತದೆ, ಎಲ್ಲ ಸ್ಪಾಂಟೇನಿಯಸ್ ರಿಮೆಂಬರ್ ಆರ್ ವಿಚ್ ಒಂದು ಇದಿರುತ್ತಲ್ಲ, ಎಂತದ್ದು ನನಗೆ ಗೊತ್ತಿ, ಈಗ ನೆನಪಿಗೆ ಬರುದಿಲ್ಲ, ನೆನಪಿಗೆ ಬರುದಿಲ್ಲ. ಈಗ ಈ ಇನ್ನೊಂದು ಎಂತಂದ್ರೆ, ಏನಾದ್ರೂ ಒಂದು ಕಾಮಿಡಿ ಇನ್ಸಿಡೆಂಟ್ ನಿಮ್ಮ ಶೂಟ್ ಮಾಡುವಾಗ ಆದಂಥದ್ದು. ಈಗ ನಾವು ನಿಮ್ಮ ಬ್ಲೂಪರ್ಸ್ ನೋಡ್ತಾ ಇದ್ದೇವೆ, ಅದು ನಿಮ್ಮದು 1 ನಿಮಿಷ ನೋಡುವಾಗಲೇ ಬಾರಿ ಗಮ್ಮತ್ತಾಗ್ತದೆ. ಆದ್ರೆ ಶೂಟಿಂಗ್ ಟೈಮಲ್ಲಿ ಏನಾದೊಂದು ಕಾಮಿಡಿ ಇನ್ಸಿಡೆಂಟ್ ಆದದ್ದು? ಕಾಮಿಡಿ ಇನ್ಸಿಡೆಂಟ್ ಅಂದ್ರೆ ತುಂಬಾ, ನೀವು ಹೇಳಿದಾಗೆ ತುಂಬಾ ಇನ್ಸಿಡೆಂಟ್ಸ್ ತುಂಬಾ ಇರ್ತದೆ. ಆದ್ರೆ ಒಂದು ಏನೆಂದ್ರೆ, ನಮ್ಮ ಪ್ರೈವೇಟ್ ಚಾಲೆಂಜ್ ಶೂಟ್ ಮಾಡುವಾಗ ಒಂದು ಮಾಮಂಜೂರಲ್ಲಿ ಶೂಟ್ ಆಗ್ತಿತ್ತು. 2 ನೇಬರ್ಗಳ ಮಧ್ಯೆ ಲಡಾಯಿ. ನಾನು ಈ ಮನೆಯ ಯಜಮಾನ, ಅವರು ಆ ಮನೆಯ ಇವರು ಲೇಡಿ. ಮಾತಾಡ್ತಾ ಅಂದ್ರೆ ನಾನು ಅವರಿಗೆ ಬೈಯೋದು. ಅವ್ರಿಗೆ ಏನಾಯ್ತಂದ್ರೆ ಸ್ವಲ್ಪ ಸ್ಲಿಪ್ ಆಗಿ ಬಿದ್ರು. ಆಕ್ಚುಲಿ ಆದದ್ದು ಸ್ಲಿಪ್ ಜೋರ್ ನೆಗಡಿತ್ತು. ಅವ್ರಿಗೆ ಹೇಳಲಿಕ್ಕೆ ಆಗುದಿಲ್ಲ, ಮುಜಿ ಕಾಸ್ತಾಗಲೇ ಅಂದ್ರೆ ಅವರಿಗೆ ಪಾಪ ರಿಯಲ್ ಆಗಿ ಅವರು ಸ್ಲಿಪ್ ಆಗಿ ಬಿದ್ದದ್ದು. ನಮಗೆ ಕಾಮಿಡಿ ಗೊತ್ತಾಯ್ತಲ್ವಾ, ಅದು ಮತ್ತೆ ಕೂಡ ನಗ್ಲಿಕ್ಕೂ ಅಲ್ಲ, ಸೀರಿಯಸ್ ಅಲ್ಲ, ಅವ್ರಿಗೆ ಬಂದಿದೆ. ಸೊ ಅಂತದ್ದು ತುಂಬಾ ಎಪಿಸೋಡ್ ಉಂಟು. ಮತ್ತೆ ಅವರು ನಮ್ಮ ಹತ್ರ ಕೂತ್ಕೊಂಡು ಮಾತಾಡುವಾಗ ಹೇಳುವುದು, ನಿಂಕ್ ಬಾರಿ ಕಷ್ಟ ಪುಡಿ, ಕೆಲವು ಸರ್ತಿ ಸಾವುದ ಇಲ್ಲ ಪೊಂಡಲ್ಲ ಏನಂತ ತಿಳ್ಪಿ. ಅಂದ್ರೆ ನಾರ್ಮಲಿ ಒಂದು ಮರಣದ ಮನೆಗೆ ಹೋದ್ರೆ ಇವರು ಹೋದ್ರೆ ಕೆಲವರು ಹೇಳುದು, ಪಾಪ ಯಾರು ಅಲ್ಲಿ HD ಯಾರು ತೀರಿ ಹೋಗಿದ್ದಾರೆ, ಇವರು ಅಲ್ಲಿ ತನಕ ಅಳ್ತಿದ್ರು, ಇವರನ್ನು ನೋಡಿ ನಗ್ತಾರಂತೆ. ಅಂದ್ರೆ ಆ ಮೂಮೆಂಟ್ ಅಲ್ಲಿ ನಮ್ಗೆ ಗೊತ್ತಾಗುದಿಲ್ಲ, ನಾವು ನಕ್ಕು ಬಿಡ್ತೇವೆ. ಪಾಪ ಅವರ ನೋವು ಅವರಿಗೆ ಗೊತ್ತು. ಮತ್ತೆ ಅವರಿಗೆ ಎಲ್ಲ ಬ್ಯಾಂಡೇಜ್ ಎಲ್ಲ ಹಾಕಿ ನಮ್ದೊಂದು ½ hour ಶೂಟ್ ಹಾಲ್ಟ್ ಆಗಿತ್ತು. To wrap up this episode, we want to give a Christmas gift to our viewers. Wow. That is, we want you to do the conclusion for us in your style. Oh, my style? Yeah. Okay, that is very easy for me. Okay. Please. Yes, ವಿಕಸಿತ್ ವೇ ಪಾಡ್ಕಾಸ್ಟ್ ಅನ್ನ ನೀವು ಈ ತನಕ ನನ್ನೊಂದಿಗೆ ನೋಡ್ತಾ ಇದ್ದೀರಿ, ವಾಲ್ಟರ್ ನಂದಲಿಕೆ. ಆದ್ರೆ ನನಗೆ ಖುಷಿ ಏನಂದ್ರೆ, ನನ್ನ ನೆಕ್ಸ್ಟ್ ಅಲ್ಲಿ ಚೇತನ್ ನಾಯ್ಕ್ ಸರ್ ಅವರು ಕೂತ್ಕೊಂಡಿದ್ದಾರೆ. ಬಹುಶಃ ಕಳೆದ 17-18 ವರ್ಷಗಳಿಂದ ನಮ್ಮ ಕಂಪನಿಯ ದೈಜಿ ವರ್ಲ್ಡ್ ನ ಒಂದು ಸ್ಟ್ರಾಂಗ್ ಸಪೋರ್ಟರ್ ಮಾತ್ರ ಅಲ್ಲ, ಕಂಪನಿ ಸೆಕ್ರೆಟರಿ ಮಾತ್ರ ಅಲ್ಲ, ನಮ್ಗೆ ಒಂದು ಗೈಡಿಂಗ್ ಫೋರ್ಸ್ ಕೂಡ ಆಗಿದ್ದಾರೆ. ಇವತ್ತು ದೈಜಿ ವರ್ಲ್ಡ್ 25 years ರೀಚ್ ಆಗುವ ಒಂದು ಟೈಮ್ ಅಲ್ಲಿ ಅವರು ನನ್ನೊಂದಿಗೆ ಪ್ರಶ್ನೆ ಕೇಳುವುದು ಬಹುಶಃ ನನಗೆ ಖುಷಿ ತಂದ ವಿಷಯ. ಹಾಗೇನೆ ಸುಚಿತ್ರಾ ಇವತ್ತಿನ ಚಾರ್ಮಿಂಗ್ ಹೋಸ್ಟ್, ಅವರು ರೀಸೆಂಟ್ಲಿ ತಮ್ಮದೇ ಆದಂತ ಒಂದು ಸ್ಟಾರ್ಟ್ ಅಪ್ ಮಾಡಿ ಈ ಆಂಟ್ರಪ್ರಿನರ್ಶಿಪ್ ಇದರಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ
ಪಾಡ್ಕಾಸ್ಟ್ ನ ಮುಖಾಂತರ ಯಂಗ್ಸ್ಟರ್ಸ್ ಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಈ ಪಾಡ್ಕಾಸ್ಟ್ ನಿಂದ ಕೇವಲ ಯಂಗ್ಸ್ಟರ್ಸ್ ಮಾತ್ರ ಅಲ್ಲ, ಅವರ ಪೇರೆಂಟ್ಸ್ ಮತ್ತು ಎಲ್ಲಾ ಏನು ತರದ ಆಡಿಯನ್ಸ್ ಅನ್ನ ರೀಚ್ ಆಗ್ತಾ ಇದ್ದಾರೆ. ಈ ಪಾಡ್ಕಾಸ್ಟ್ ನ ಉದ್ದೇಶ ಇಷ್ಟೇ, ಯಾರಾದ್ರೂ ಒಂದು ಅನುಭವದವರು ಬಂದು ತಮ್ಮ ಅನುಭವವನ್ನ ನೇರವಾಗಿ ನಿಮ್ಮ ಮುಂದೆ ಇಟ್ಟು ಅದರಿಂದ ನಿಮಗೆ ಏನಾದ್ರೂ ಅದರಲ್ಲಿ ಹೆಲ್ಪ್ ಆದ್ರೆ ಡೆಫಿನೆಟ್ಲಿ ಈ ಪಾಡ್ಕಾಸ್ಟ್ ನ ಉದ್ದೇಶ ಸಫಲ ಆದಂತೆ. ಪ್ರತಿ ತಿಂಗಳು ನೋಡ್ತಾ ಇರಿ ಪ್ರತಿ ಎಪಿಸೋಡ್ ದಿ ವಿಕಸಿತ್ ವೇ. ಥ್ಯಾಂಕ್ ಯು. That was really beautiful conclusion, sir. ಥ್ಯಾಂಕ್ ಯು. So I just wanted to ask one question, sir. How do you plan to celebrate this Christmas? ಎವ್ರಿ ಕ್ರಿಸ್ಮಸ್ ನಾನು ಪ್ರತಿ ಕ್ರಿಸ್ಮಸ್ ನಮ್ಮ ನೇಟಿವ್ ಪ್ಲೇಸ್ ಅಲ್ಲಿ ಮಾಡ್ತೇನೆ. Okay. ಮೈ ಪೇರೆಂಟ್ಸ್ ಆರ್ ದೇರ್. Hmm. My father is 96-year-old and my mother is 84-year-old. Okay. So I go to my native place, festival, and then we visit our relatives. Okay. Simple Christmas. Simple Simple Christmas. With family ಒಟ್ಟಿಗೆ. With family. only. Yes, yes. Okay. So ನಮ್ಮೊಟ್ಟಿಗೆ ಸಹ Christmas is celebrate ಮಾಡೋಣ. So let us cut the cake and celebrate this Christmas Yes. in the Vikasit Way podcast. Thank you. ಕ್ರಿಸ್ಮಸ್ಗೆ ಈ ತನಕ ನಾನು ಎಲ್ಲಿ ಕೂಡ ಕೇಕ್ ಕಟ್ ಮಾಡಲಿಲ್ಲ. ನಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ಸ್ಪೆಷಲ್ ಕ್ರಿಸ್ಮಸ್. Yes. Our compliance partner is my compliance have given you a gift, sir. So kindly accept this, a token of our love and appreciation. Thank you. Thank you. Okay, all the best. Thank you so much for coming, sir, and Merry Christmas to you. Thank you. Thank you. Thank you for watching this special episode. Please like, share, and subscribe to our YouTube channel. This is Sujitra Rao Sharma signing off.